ಜ್ಞಾನ ಜ್ಯೋತಿಯ ದೀವಿಗೆಯನ್ನು ಬೆಳಗಲು ಆಶೀರ್ವಾದ ಪೂರ್ವಕವಾಗಿ ದೀಪ ಜ್ಯೋತಿಯನ್ನು ಬೆಳಗಿಸಲು ಶ್ರೀ ಸ್ವಾಮಿಯವರಲ್ಲಿ ಮತ್ತು ಸಂಸ್ಕೃತ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಅಹಲ್ಯ ಮೇಡಮ್ ರವರಲ್ಲಿ, MES ಸಂಸ್ಥೆಗಳ ಅಧ್ಯಕ್ಷರಾದ ರಾಮದಾಸ್ ರವರಲ್ಲಿ ಮತ್ತು ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಾದ ಡಾಕ್ಟರ್ ಹರಿಪ್ರಸಾದ್ ರವರಲ್ಲಿ ಮತ್ತು DT ಶ್ರೀನಿವಾಸನ್ ರವರಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳೆಲ್ಲರಿಗೂ. ಶ್ರೀ ಯತಿರಾಜ ಸ್ವಾಮಿಯವರನ್ನು ಸ್ವಾಗತಿಸಲು ಹಾಗೂ ಮತ್ತೆಲ್ಲ ಗಣ್ಯ ಪ್ರಮುಖರನ್ನು ಸ್ವಾಗತಿಸಲು ನಮ್ಮ MES ACS ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆದರ್ಶ ರವರಲ್ಲಿ ಪ್ರಾರ್ಥಿಸುತ್ತೇನೆ. ಆದರಣೀಯ ಪರಮ ಪೂಜ್ಯ ಶ್ರೀ ಶ್ರೀ ಯತಿರಾಜ್ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಈ ಮಹತ್ವದ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಇಂದು ಮೈಸೂರು ಎಜುಕೇಶನ್ ಸೊಸೈಟಿಯ ವತಿಯಿಂದ ಸ್ಥಾಪಿತವಾಗಿರುವ MES ಪ್ರೊಫೆಸರ್ MPL ಶಾಸ್ತ್ರಿ ವೇದ ಅಧ್ಯಯನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವು ನಮ್ಮ ಸಂಸ್ಥೆಗೆ ಅತ್ಯಂತ ಗೌರವ ಹಾಗೂ ಐತಿಹಾಸಿಕ ಕ್ಷಣವಾಗಿದೆ. ಭಾರತೀಯ ಸಂಸ್ಕೃತಿ, ವೇದ ಪರಂಪರೆ ಮತ್ತು ಶಾಸ್ತ್ರಾಧ್ಯಯನವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮಹತ್ವದ ಉದ್ದೇಶದಿಂದ ಈ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಪುಣ್ಯ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ಈ ಕೇಂದ್ರವನ್ನು ಉದ್ಘಾಟಿಸಲು ಆಗಮಿಸಿರುವ ಪರಮ ಪೂಜ್ಯ ಶ್ರೀ ಶ್ರೀ ಯತಿರಾಜ ಸ್ವಾಮೀಜಿ ಅವರಿಗೆ ನಮ್ಮ ಅತ್ಯಂತ ಗೌರವಪೂರ್ಣ ಸ್ವಾಗತವನ್ನು ಅರ್ಪಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ S. ಅಹಲ್ಯ ಮೇಡಮ್, ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಇವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗಣ್ಯರಾದ ಶ್ರೀ S. ರಾಮದಾಸ್, ಅಧ್ಯಕ್ಷರು ಮೈಸೂರು ಎಜುಕೇಶನ್ ಸೊಸೈಟಿ, ಡಾಕ್ಟರ್ ಹರಿಪ್ರಸಾದ್ SA, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೈಸೂರು ಎಜುಕೇಶನ್ ಸೊಸೈಟಿ, ಶ್ರೀ DT ಶ್ರೀನಿವಾಸ್, ಮುಖ್ಯ ಮಾರ್ಗದರ್ಶಕರು ಕಲಾವೇದಿ ಮೈಸೂರು ಎಜುಕೇಶನ್ ಸೊಸೈಟಿ, ಪ್ರೊಫೆಸರ್ M.V. ವಿಶ್ವನಾಥ್ ಶಾಸ್ತ್ರಿ, ಆನರರಿ ಡೈರೆಕ್ಟರ್ MES ACS, ಹಾಗೂ ಡಾಕ್ಟರ್ ಪದ್ಮಜಾ, ನಿರ್ದೇಶಕರು MES ಪ್ರೊಫೆಸರ್ MPL ಶಾಸ್ತ್ರಿ ವೇದ ಅಧ್ಯಯನ ಕೇಂದ್ರ, ಇವರೆಲ್ಲರಿಗೂ ನಮ್ಮ ಆತ್ಮೀಯ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಹಾಗೆ ಇಲ್ಲಿ ನಮ್ಮ ಕಿಶೋರ್ ಕೇಂದ್ರ ಕಾಲೇಜಿನ ಪ್ರಾಂಶುಪಾಲರುಗಳು ಬಂದಿದ್ದಾರೆ, ಅವರಿಗೂ ಕೂಡ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಎಲ್ಲ ಬೋಧಕೇತರ ವೃಂದದವರಿಗೆ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೂ ನನ್ನ ಪೂರ್ವಕ ಸ್ವಾಗತವನ್ನು ತಿಳಿಸುತ್ತೇನೆ. ಈ ವೇದ ಅಧ್ಯಯನ ಕೇಂದ್ರವು ಭಾರತೀಯ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸುವುದರ ಜೊತೆಗೆ ಯುವ ಪೀಳಿಗೆಗೆ ವೇದಗಳ ಮಹತ್ವವನ್ನು ಪರಿಚಯಿಸುವ ಒಂದು ಮಹತ್ವದ ವೇದಿಕೆಯಾಗಲಿದೆ. ಈ ಪವಿತ್ರ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿರುವ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸುತ್ತಾ ಸ್ವಾಗತ ಧನ್ಯವಾದಗಳು ಸರ್.
ಶ್ರೀ ಶ್ರೀ ಯತಿರಾಜ ಸ್ವಾಮಿ ಅವರಿಗೆ MES ಸಂಸ್ಥೆಯ ಪರವಾಗಿ ಫಲ ಸಮರ್ಪಣೆ ಮಾಡಲು ಗಣ್ಯರಲ್ಲಿ ಪ್ರಾರ್ಥಿಸುತ್ತೇನೆ. वेदांत विज्ञान सुनिश्चितात्ता संन्यास योगाद्यतय शुद्ध सत्त्वाः ब्रह्म लोके दुपरान्तकाले परान्धका परिमुच्यन्ति सर्वे तक्रं विमानं परमेश्वरूपं यत्पुण्डरीकं पुरमत्कसद्भुक्तम् तत्रापि तक्रं तरणं विशोकस्तस्मिन् यदन्तस्तदुपासितव्यम् प्रोक्तो वेदान्ते यः प्रतिष्ठितः तस्य प्रकृतिरीहस्य परः समयेश्वरः वेदमार्गप्रतिष्ठापनाचार्याणाम् उभयवेदान्तप्रवर्तकाचार्याणाम् परमहंसपरिविग्रहाचार्याणाम् श्रीमदां श्रीगिरिधिराज नारायण रामानुजीय स्वामी संवाद ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಅಹಲ್ಯ ಅವರಿಗೆ ತಮ್ಮ ಆಶೀರ್ವಾದಗಳನ್ನು ನೀಡಬೇಕಾಗಿ ಶ್ರೀ ಶ್ರೀ ಸ್ವಾಮಿಯವರಲ್ಲಿ ಪ್ರಾರ್ಥನೆ. MES ಪ್ರೊಫೆಸರ್ MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್ ಸಂಸ್ಥೆಯ ಪರಿಚಯವನ್ನು ಮತ್ತು ಉದ್ದೇಶವನ್ನು ತಿಳಿಸಿಕೊಡಲು MES ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಡಾಕ್ಟರ್ ಹರಿಪ್ರಸಾದ್ ರವರಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ, ಇದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ. ಇವತ್ತು ಸುದಿನ ನನಗೆ ಈ ಒಂದು ವೇದಿಕ್ ಸ್ಟಡಿ ಸೆಂಟರ್ ಏನಿದೆ ಇದರ ಕನಸು ಶುರುವಾದದ್ದು ಇವತ್ತಿನ ದಿವಸ ನಾನು ನಮ್ಮ ಗುರುಗಳಾದ ಡಾಕ್ಟರ್ SC ಶರ್ಮಾರ್ ಅವ್ರನ್ನ ಜ್ಞಾಪಿಸ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಒಂದು ಸಂಜೆ ನಾವು ಹೀಗೆ ಮಾತಾಡ್ತಿದ್ದಾಗ ಇದನ್ನ ಒಂದು ಸ್ವರೂಪ ತರೋಣ ಅಂತ ಹೇಳಿ ಡಿಸಿಷನ್ ಕೊಟ್ಟರು. ಒಂದು ಡಿಸ್ಕಷನ್ಸ್ ನಡೀತು. ಅಲ್ಲಿ 3 ಆಯಾಮಗಳನ್ನು ತಗೊಂಡ್ಬಂದ್ರು. ಈ ವೇದಿಕ್ ಸ್ಟಡೀಸ್ಗೆ 3 ಆಯಾಮಗಳು ಯಾವುವು ಅಂದ್ರೆ, ಒಂದನೇ ಆಯಾಮ ಎಲ್ಲ ಬಹಳ ಚಿಂತನೆಯಿಂದ ಮಾಡಿದ್ವಿ ಅದನ್ನ. ಒಂದು ಏನ್ ಮಾಡಿದ್ವಿ, ಈ ಇಂಡಾಲಜಿ ಲೈಬ್ರರಿ ಇದೆ ನಮ್ಮಲ್ಲಿ. ಹಾಗೆ ಇದಕ್ಕೆ ನಾವು ನಮ್ಮ ಇಲ್ಲಿ ದುಡಿದಿರತಕ್ಕಂತ ನಮ್ಮ ಪ್ರೊಫೆಸರ್ MPL ಶಾಸ್ತ್ರಿ ಅವರಾಗಿರ್ಬೋದು ಅಥವಾ ನಮ್ಮ ಶೇಷಾದ್ರಿ ಅಯ್ಯಂಗಾರ್ ಅವರಾಗಿರ್ಬೋದು, ಅವರ ಕೊಡುಗೆನೂ ಬಹಳ ಇದೆ ಇದಕ್ಕೆ. ಇಂಡಾಲಜಿ ಲೈಬ್ರರಿ ಇತ್ತು, ಅದನ್ನ ಶಿಥಿಲವಾಗಿತ್ತು. ಅದನ್ನ ನಾವು ಹೇಗೆ ಅಪ್ಗ್ರೇಡ್ ಮಾಡಬೇಕು, ಅದನ್ನ ಹೇಗೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಬುಕ್ಸ್ ನ ಯಾವ ರೀತಿ ಇನ್ನೂ ಜ್ಞಾನಾರ್ಜನೆಗೆ ಹೇಗೆ ಅದನ್ನ ಇಂಪ್ರೂವ್ ಮಾಡಬೇಕು, ಆಮೇಲೆ ತಾಳೆಗರಿಗಳಿದ್ವು ಅದು ಶಿಥಿಲ ಸ್ಥಿತಿಲಿದೆ, ಅದನ್ನ ಹೇಗೆ ಕಾಪಾಡ್ಕೋಬೇಕು. ಹೀಗಾಗಿ ಅದನ್ನ ಫಸ್ಟ್ ನಾವು ಡೆವಲಪ್ ಮಾಡೋಣ, ಹೇಗೆ ಡಿಜಿಟೈಸ್ ಮಾಡಬೇಕು, ಇದನ್ನೆಲ್ಲ ನೀವು ಫಸ್ಟ್ ಒಂದು ವರ್ಟಿಕಲ್ ಆಗಿ ಇಟ್ಕೊಳ್ಳಿ, ಒಂದು ಆಯಾಮವಾಗಿ ಇಟ್ಕೊಳ್ಳಿ ಅಂತ ಹೇಳಿ ನಮ್ಗೆ ಪ್ರೇರೇಪಿಸಿದ್ರು. ಹಾಗೇನೆ ಅದಕ್ಕೊಂದು ನಾವು ಮುಖ್ಯಸ್ಥರನ್ನು ಅದನ್ನ ನೋಡ್ಕೊಳ್ಳಿಕ್ಕೆ ಒಬ್ರು ಚಾಲನೆ ಮಾಡಕ್ಕೆ ಒಬ್ರು ಬೇಕು ಕರೆಕ್ಟ್ ಆಗಿ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ ವಿನಾಯಕ್ ಭಟ್ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅವರದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದೀವಿ. ಎರಡನೇ ಆಯಾಮ ಬಂದ್ಬಿಟ್ಟು ಇವತ್ತು ನಮ್ಮ ಇವರು ಸಂಸ್ಕೃತ ವಿಶ್ವವಿದ್ಯಾಲಯದ ಮುಖ್ಯಸ್ಥರಿದ್ದಾರೆ. ಅವರು ನಮಗೆ ಅನುಮತಿ ಕೊಟ್ಟರು, ಈ ವೇದಿಕ್ ಸ್ಟಡೀಸ್ಗೆ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ಅವರು. ಈ ಅನುಮತಿಯಿಂದ ನಾವೇನ್ ಮಾಡಬಹುದು ಅಂದ್ರೆ, ಒಂದು ಆ ಕಡೆ ಇಂಡಾಲಜಿ ಲೈಬ್ರರಿನ ಬೆಳೆಸಿ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ಹೇಗೆ
ಪ್ರಪಂಚಕ್ಕೆ ನಾವು ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಅವರ ಮಾನ್ಯತೆಯಿಂದ ನಾವು ಈಗ ಅರ್ಹರಾಗಿದ್ದೇವೆ. ಏನೇನ್ ಮಾಡ್ಲಿಕ್ಕೆ ಅಂದ್ರೆ ಸರ್ಟಿಫಿಕೇಶನ್ ಕೋರ್ಸಸ್ ನಡೆಸಬಹುದು ನಾವು ಅದರಿಂದ, ಆಮೇಲೆ ಶಾರ್ಟ್ ಟರ್ಮ್ ಕೋರ್ಸಸ್ ಗಳನ್ನು ನಡೆಸಬಹುದು, ಡಿಪ್ಲೊಮಾ ಕೋರ್ಸಸ್ ನಡೆಸಬಹುದು. ಮುಂದೆ ನಮ್ಮ ಕನಸು ಯಾವ ತರ ಇದೆ ಅಂದ್ರೆ ಅದು ಒಂದು ಡಿಪಾರ್ಟ್ಮೆಂಟ್ ಆಗಿ ಹೊರಹೊಮ್ಮಬೇಕು. ಅಲ್ಲಿ ಡಿಗ್ರಿನೂ ಸಹ ಕೊಡಬೇಕು, PG ಡಿಗ್ರಿ ಸಹ ಕೊಡಬೇಕು, ಹಾಗೆ ಸಂಶೋಧನೆಗೂ ಒಳಗೆ ಅದು ಅನುಮತಿ ಮಾಡಿಕೊಡ್ಬೇಕು. ಆ ಒಂದು ದೊಡ್ಡ ಕೆಲಸನ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಅಂತ ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನ ಶ್ರದ್ಧಾಭಕ್ತಿಯಿಂದ ನಾವು ಅದನ್ನ ಮಾಡಬೇಕು ಅಂತ ಮುಂದುವರಿಸಿದೀವಿ. ಆ ದಿಶೆಯಲ್ಲಿ ಆಗ್ಲೇ ಮಾಲಿನಿ ಮೇಡಮ್ ಅವರು ಮತ್ತೆ ತಿರ್ಗಾ ನಮ್ಮ ಇವರು ವಿದ್ಯಾ ಮಠ್ ಮೇಡಮ್ ಅವರು ಎಲ್ಲ ಹಾಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. 2-3 ಪ್ರೋಗ್ರಾಮ್ಸ್ ಮಾಡ್ಬಿಟ್ಟಿದೀವಿ, ಹಾಗೆ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಮಾಡಿದೀವಿ. ಮತ್ತೆ 3ನೇ ಆಯಾಮ ಬಂದು ನಾವು ಎಷ್ಟೇ ಬುಕ್ ಅಲ್ಲಿ ಇರೋದನ್ನ ವೇದಗಳನ್ನು ಹೇಳಿದ್ರೆ ನಮ್ಮ ಕಲ್ಚರ್ ಇಸ್ ಸೋ ರಿಚ್, ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಈಗ ಮತ್ತೆ ತಿರ್ಗಾ UGC ಶುರು ಮಾಡ್ಕೊಂಡಿದೆ, AICT ನವರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ನಾವು ಮಾತಾಡಿದ್ರು ಜನಗಳು ನಂಬ್ತಾ ಇಲ್ಲ, ನಮ್ಮ ಒಂದು ಕಲ್ಚರ್ ನ ನಂಬ್ತಾ ಇಲ್ಲ. ಎಲ್ಲದಕ್ಕೂ ನಮ್ಮಲ್ಲಿ ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಲಾಜಿಕಲ್ ಪ್ರೂಫ್ ಕೊಡಿ, ಸೈಂಟಿಫಿಕ್ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ನಾವು ಆ 3ನೇ ಆಯಾಮದಲ್ಲಿ IISc ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದೀವಿ. ಅವರು ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಪ್ರೂಫ್ಸ್ ಕೊಡ್ಲಿಕ್ಕೆ ಮುಂದೆ ನಮ್ಮ ಜೊತೆ ಬಂದಿದ್ದಾರೆ. ನಾವಾಗಲೇ ಇದರಲ್ಲೂ ಮೊನ್ನೆ ರೀಸೆಂಟ್ ಆಗಿ ಒಂದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ನಾವು ಆ ಸೈಂಟಿಫಿಕ್ ಪ್ರೂಫ್ಸ್ ನ ನಮ್ಮ ಮಕ್ಕಳು ಹೆಮ್ಮೆಯಿಂದ ಹೇಳ್ಕೋಬಹುದು. MES ಮಕ್ಕಳು ಹೋಗಿ ಅಲ್ಲಿ ಸ್ಟಾಲ್ ಹಾಕ್ಬಿಟ್ಟು ಸೈಂಟಿಫಿಕ್ ಪ್ರೂಫ್ಸ್ ನ ಕೊಟ್ಟು ಬಂದಿದ್ದಾರೆ. ಇನ್ನು ಮುಂದೆ ಇದನ್ನು ಹೀಗೇನೆ, ಈಗ ಗಾಯತ್ರಿ ಮಂತ್ರ ಹೇಳಿದ್ರೆ ಜ್ಞಾನ ವೃದ್ಧಿ ಆಗುತ್ತೆ, ಸೂರ್ಯ ಮಂತ್ರ ಹೇಳಿದ್ರೆ ಇನ್ನೊಂದಾಗ್ತದೆ. ಇದನ್ನೆಲ್ಲ ಹೇಗೆ ನಮ್ಮ ಬ್ರೈನ್ ರಿಯಾಕ್ಟ್ ಮಾಡ್ತದೆ ಅಂತ ಹೇಳಿ ಸ್ಟಡಿ ಮಾಡಬೇಕು ಅಂತಾನು ನಾವು ಕಂಪ್ಯೂಟರ್ ಸೈನ್ಸ್ ವಿಭಾಗದಿಂದ, ಫಿಸಿಕ್ಸ್ ವಿಭಾಗದಿಂದ ನಾವೆಲ್ಲ ಕೈ ಸೇರಿಸಿ, ಮ್ಯಾಥಮೆಟಿಕ್ಸ್ ವಿಭಾಗದಿಂದ ಎಲ್ಲ ಸೇರಿಸಿಕೊಂಡು, ನಮಗೆ ಆ ಜ್ಞಾನ ಇಲ್ಲ, ಸಂಸ್ಕೃತ ಜ್ಞಾನ ನಮಗೆ ಬಂದ್ರೆ ಆ ಜ್ಞಾನವನ್ನೆಲ್ಲ ಒಗ್ಗೂಡಿಸಿ ಏನಾದ್ರು ಒಂದು ಸಮಾಜಕ್ಕೆ ಮಾಡ್ಕೊಡ್ಬೇಕು ಅಂತ ನಾವು ಆ ದಿಶೆಯಲ್ಲಿ ಕೂಡ 3ನೇ ಆಯಾಮ ಇಟ್ಕೊಂಡಿದ್ದೀವಿ. ಇದು ಇವತ್ತು ಬಂದು ಸ್ವಾಮಿಗಳು ಇದನ್ನ ಉದ್ಘಾಟನೆ ಮಾಡಿದ್ದು ನಮ್ಮ ಪುಣ್ಯ. ಇದು ಬಹಳಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂತ ನನಗೆ ಇವತ್ತು ಬಹಳ ಒಂದು ಸಂತೋಷ ಆಗಿದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಾರಥ್ಯವನ್ನು ಅತಿ ವಿಶಿಷ್ಟವಾಗಿ ನಿರ್ವಹಿಸಿ ಸಂಸ್ಕೃತದ ಗರಿಮೆಯನ್ನು ಅತ್ಯುನ್ನತವಾಗಿ ಬೆಳೆಸುತ್ತಿರುವ ಡಾಕ್ಟರ್ ಅಹಲ್ಯಾರವರಿಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ವಾಗರ್ಧಾವಿರ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಈ ಶುಭ ಸಾಯಂಕಾಲದಲ್ಲಿ ಈ ಪವಿತ್ರವಾದ ಜಾಗದಲ್ಲಿ ಅತ್ಯಂತ ಬೆಂಗಳೂರಿನ ಹಳೆಯ ಕಾಲೇಜು ಗೌರವಾನ್ವಿತವಾದ ಈ ವಿದ್ಯಾಸಂಸ್ಥೆಯಲ್ಲಿ ಇರುವುದು ಅತ್ಯಂತ ಆನಂದದ ಸಂಗತಿ ನನಗೆ. ಅಲ್ಲಿ ಶ್ರೀಗಳವರ ಸಮ್ಮುಖದಲ್ಲಿ ನಾರಾಯಣ ರಾಮಾನುಜಜಿಯರವರು ಶ್ರೀ ನಾರಾಯಣ ರಾಮಾನುಜಜಿಯರವರ ಸಮ್ಮುಖದಲ್ಲಿ ಒಂದೆರಡು ಮಾತನಾಡಕ್ಕೆ ಅವಕಾಶ ಸಿಕ್ಕಿರೋದು ಅವರ ಜೊತೆಯಲ್ಲಿ ಇರುವಂತದ್ದೇ ಒಂದು ಮಹಾ ಸೌಭಾಗ್ಯ. ಅವರ ಅಪ್ಪಣೆಯನ್ನು ಬೇಡ್ತಾ ಒಂದೆರಡು ಮಾತನಾಡ್ತೀನಿ. MES ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಮದಾಸ್ ಅವರೇ, ಶ್ರೀಮತಿ ರಾಮದಾಸ್ ಅವರೇ, ಮುಖ್ಯ ಕಾರ್ಯನಿರ್ವಾಹಕರಾದ ಹರಿಪ್ರಸಾದ್ ಅವರೇ, ಹಿರಿಯರು ಗುರುಗಳು ಆದ KT ಶ್ರೀನಿವಾಸನ್ ಅವರೇ, ಸಂಗೀತಗಾರರು ಹೌದು, ಅತ್ಯಂತ ಜಾಣ್ಮೆಯಿಂದ ಈ ಕೆಲಸಗಳನ್ನ ಹಿಂದೆ ನಿಂತು ಬಹಳ ಮೌನವಾಗಿದ್ದು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಮಾಡುತ್ತಿರುವಂತಹ ಶ್ರೀಮತಿ ಪದ್ಮಜಾ ಅವರೇ, ಅವರ ಜೊತೆಯಲ್ಲಿ ನಾನು ಕಂಡ MES-ನ ಅತ್ಯಂತ ಡೆಡಿಕೇಟೆಡ್ ತಂಡ ಒಂದಿದೆ, ವಿನಾಯಕ್ ಭಟ್ಟು ಮುಂತಾದವರು, ಅವರೆಲ್ಲರಿಗೂ, ಮಂಜುನಾಥ್ ಭಟ್ಟು ಅವರೆಲ್ಲರಿಗೂ, ರಾಂಶುಪಾಲರಾದ ಆದರ್ಶ್ ಅವರೇ, ಶ್ರೀಮತಿ ರಾಜಲಕ್ಷ್ಮಿ, ಶ್ರೀಮತಿ ಅರುಣ್, ಮಠದ ಎಲ್ಲ ಬಾಂಧವರೇ ಮತ್ತು ಸ್ನೇಹಿತರೆ. ಈ ಇಂಡಾಲಜಿ ಸೆಂಟರು ಮತ್ತು ಗೌರವಾನ್ವಿತ MPL ಶಾಸ್ತ್ರಿಗಳ ಹೆಸರಲ್ಲಿ ಬಂದಿರುವಂತಹ ಈ ವೇದಿಕ್ ಸೆಂಟರು ಇವತ್ತಿನ ಕಾಲದ ಅತ್ಯಂತ ದೊಡ್ಡ ಅವಶ್ಯಕತೆ ಅನ್ನೋದು ನಮ್ಮೆಲ್ಲರಿಗೂ ನಿಚ್ಚಳವಾಗಿ ಗೊತ್ತಿದೆ. ಆದ್ರೆ ಯಾಕೆ ನಮಗಿದು ಬೇಕು ಅನ್ನೋದನ್ನ ಬೇರೆ ಬೇರೆ ಆಯಾಮಗಳಿಂದ ನೋಡಿದಾಗ ನನಗೆ ಒಂದು 4-6 ವಿಚಾರಗಳು ಗೋಚರವಾಗುತ್ತೆ. ವೇದದ ಬಗ್ಗೆ ನಾನೇನು ವಿಶೇಷವಾಗಿ ತಿಳಿದಿರೋ ಆಡಿಯನ್ಸಿಗೆ ನಾನೇನು ಇಲ್ಲಿ ಹೇಳಬೇಕಾಗಿಲ್ಲ, ಎಷ್ಟು ಹಳೆಯದು, ಯಾಕೆ ಬೇಕು, ಏನು ಅಂತ.
ಅಲ್ಲೊಂದು ಇಲ್ಲೊಂದಂತೆ ಉದಾಹರಣೆಯಾಗಿ ಒಂದು 2 ಶ್ಲೋಕಗಳನ್ನ ನಾವು ನೋಡಿದ್ರು. ಯಾವತ್ತಿಗೂ ಶ್ರುತಿಯ ರೂಪದಲ್ಲಿ ನಮ್ಮ ಮುಂದೆ ಇದ್ದು, ಒಂದು ಲೆಕ್ಕದ ಪ್ರಕಾರ ಸುಮಾರು 10-15 ಸಾವಿರ ವರ್ಷದ ಹಳೆದಿದು ಅಂತ ಹೇಳ್ತಾರೆ. ಸಿಂಧು ಸಂಸ್ಕೃತಿ ಬಂದಿದ್ದು, ಅದಕ್ಕೆ ಹಿಂದೆ ಇದ್ದಿದ್ದು, ರಾಮಾಯಣದಕ್ಕಿಂತ ಹಿಂದೆ ಇದ್ದಿದ್ದು, ರಾಮಾಯಣ ಯಾವಾಗಾಯ್ತು ಅಂತ ಒಂದು ಆಸ್ಟ್ರೋಫಿಸಿಕಲ್ ಪ್ರೂಫ್ ಕೊಡ್ತಿದ್ದಾರೆ ಇವತ್ತು. ಅದೆಲ್ಲದಕ್ಕಿಂತ ಹಿಂದಿದ್ದು ವೇದ ಆಗಿರ್ಬೇಕು. ವೇದದ ಸಂಸ್ಕೃತ ಬೇರೆ ಇದೆ, ಇವತ್ತಿನ ಸಂಸ್ಕೃತ ಬೇರೆ ಇದೆ. ಅದರಲ್ಲಿರುವಂತಹ ವ್ಯಾಕರಣ, ನಿರುಕ್ತ ಇತ್ಯಾದಿಗಳೆಲ್ಲ ಅಲ್ಲೊಂದು ಇಲ್ಲೊಂದು ನಮಗೆ ಇವತ್ತು ಅಪ್ಲೈ ಆಗುವಂತಹ 1-2 ವಾಕ್ಯಗಳನ್ನು ನೋಡಿದ್ರು ಕೂಡ ಋಗ್ವೇದದಲ್ಲಿ ಬಂದದ್ದು ಅಥವಾ ಯಜುರ್ವೇದದಲ್ಲಿ ಬಂದದ್ದು, ಸಂಗಚ್ಚತ್ವಂ ಸಂಪದತ್ವಂ ಸಂಭೋವನಾಂಸಿ ಜಾನಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ. ನಾವು ಇದನ್ನ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಹೇಳ್ತೀವಿ. ಸಮಾನ ಮಂತ್ರ ಸಮಿತಿ ಸಮಾನೀವಾ ಕೂತಿವಿ ಸಮಾನ ಹೃದಯಾನಿವ ಸಮಾನ ಮಸ್ತು ಓಮನೋ ಯಥಾ ವಹಸು ಸಹಾಯಿಸತಿ. ಇದನ್ನೆಲ್ಲ ನೋಡಿದಾಗ ಅವರ ಒಂದು ವಿಷನ್ ಎಷ್ಟು ದೊಡ್ಡದಿತ್ತು. ನಾವೇನಿವತ್ತು ಇಂಟೆಲೆಕ್ಚುಯಲ್ ಫ್ರೀಡಮು ಅಥವಾ ಒನ್ನೆಸ್ಸು, ಒಂದೇ ತರ ಯೋಚನೆ ಮಾಡಬೇಕು, ಹಾರ್ಮೋನಿ, ಇದೆಲ್ಲವನ್ನು ಏನ್ ಮಾತಾಡ್ತಿದೀವಿ ಅವಿಷ್ಟನ್ನು ಇಲ್ಲಿ ಒಂದು ಸಣ್ಣ ಸಣ್ಣ ವಾಕ್ಯದಲ್ಲಿ ಅದಷ್ಟನ್ನು ತಂದ್ಬಿಟ್ಟಿದ್ರು. ವಾಟ್ ಎವರ್ ಇಸ್ ದ ಲಾಫ್ಟಿಯೆಸ್ಟ್ ಥಾಟ್ ವಿ ಕ್ಯಾನ್ ಥಿಂಕ್ ಆಫ್ ಟುಡೇ, ವೆದರ್ ಇಟ್ ಇಸ್ ದಿ ಇಂಟೆಲೆಕ್ಚುಯಲ್ ಪ್ಲೂರಲಿಸಮ್ ದಟ್ ವಿ ಆರ್ ಟಾಕಿಂಗ್, ಅನೋಭದ್ರಾಹರತವೋ ಎಂದು ವಿಶ್ವತಃ ಎಲ್ಲ ಕಡೆಯಿಂದ ಒಳ್ಳೇದು ಬರಲಿ. ಇವತ್ತೇನು ಪ್ಲೂರಲಿಸ್ಟಿಕ್ ಸೊಸೈಟಿ, ಸೆಕ್ಯುಲರ್ ಸೊಸೈಟಿ, ಎಲ್ಲರೂ ಒಟ್ಟಿಗಿರ್ಬೇಕು, ಏನೇನು ವಸುದೈವ ಕುಟುಂಬಕಂ ಅಂತ ಟ್ಯಾಗ್ಲೈನ್ಗಳು ಕೊಡ್ತಾ ಇದೀವಿ. ಆ ಟ್ಯಾಗ್ಲೈನಿನ ಮೂಲ ಬಂದದ್ದೇ ವೇದದಲ್ಲಿ. ಅದರಲ್ಲಿ ಯಾವುದೇ ವೇದದಲ್ಲಿ ನಾವು ತಗೊಂಡ್ರು ಸಣ್ಣ ಸಣ್ಣ ವಾಕ್ಯಗಳಲ್ಲಿ ನಾವು ನೋಡಿದಾಗ ನಾವು ಇಲ್ಲ ಇಲ್ಲಿ ಅಂತ ಅನ್ಸಕ್ ಶುರುವಾಗುತ್ತೆ. ಪ್ರತಿಯೊಂದು ಅರ್ಥದಲ್ಲೂ ಅದು ರಿಲಿಜಿಯಸ್ ಫ್ರೀಡಮ್ ಇತ್ತು, ಇಂಟೆಲೆಕ್ಚುಯಲ್ ಫ್ರೀಡಮ್ ಇತ್ತು, ಥಾಟ್ ಫ್ರೀಡಮ್ ಇತ್ತು. ನಮ್ಮ ದರ್ಶನಗಳನ್ನೇ ತಗೊಂಡ್ರೆ ಸಂಪೂರ್ಣ ನಾಸ್ತಿಕವಾದ ಚಾರ್ವಾಕ ದರ್ಶನವನ್ನೂ ದರ್ಶನ ಅಂದ್ವಿ, ಅತ್ಯಂತ ಆಸ್ತಿಕವಾದ ವೇದಾಂತವನ್ನೂ ನಾವು ದರ್ಶನ ಅಂತ ಕರೆದ್ವಿ. ಎಲ್ಲವೂ ದರ್ಶನನೇ. ಯದಭ್ಯುದಾಯಿಕಂ ಚೈವ ನೈಶ್ರೇಯಸಿಕಮೇವ ಚ ಸುಖ ಸಾಧಯಿತು ಮಾರ್ಗಂ ದೃಶ್ಯತೆ ತದ್ಧಿ ದರ್ಶನ. ದುಃಖ ಎಲ್ಲರಿಗೂ ಇದ್ದೇ ಇದೆ. ಮನುಷ್ಯ ಯಾವತ್ತು ಇಲ್ಲಿ ಇವಾಲ್ವ್ ಆದ್ನೋ, ಸೃಷ್ಟಿ ಆದ್ನೋ, ಅದು ಮನುಷ್ಯನ ಸೃಷ್ಟಿಗೆ ಮತ್ತೆ ಋಗ್ವೇದಕ್ಕೆ ಹೋಗ್ತೀವಿ. ನಾಸದೀಯ ಸೂತ್ರದಲ್ಲಿ ಎಲ್ಲಿಂದ ಬಂದ್ವಿ, ಕಾಸ್ಮಾಲಜಿ ಎಲ್ಲಿಂದ ಬಂದ್ವಿ, ಯಾಕೆ ಬಂದ್ವಿ, ಹೇಗ್ ಬಂದ್ವಿ, ನಾನ್ ಯಾರು, ಇವತ್ತು ಬಂದಿರೋ ಪ್ರಶ್ನೆಗಳೆಲ್ಲ ಮನುಷ್ಯ ಇದ್ದಾಗಿಂದ ಬಂದಿದ್ದಾರೆ. ಆದ್ರೆ ಹೋದ್ಮೇಲೆ ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಹಾಗಾಗಿ ನಮಗೇನಾಗಿದೆ, ಇಲ್ಲಿ ಏನ್ ಕಾಣುತ್ತೋ ಅದೇ ಸತ್ಯ, ಅದು ತೊಂದರೆ ಇಲ್ಲ. ಪ್ರತ್ಯಕ್ಷೈಕಂ ಪ್ರಮಾಣ ಚಾರವಾಗಿ ಹೇಳಿದ್ರು ಅದನ್ನ ನಂಬ್ತೀರಾ, ನಂಬಿ, ನಮ್ಗೆ ಅದಕ್ಕೂ ತೊಂದರೆ ಇಲ್ಲ. ಎಲ್ಲವನ್ನು ಒಂದು ತೋಟದಲ್ಲಿ ಹೇಗೆ ಅನೇಕ ತರದ ಹೂಗಳು ತಮ್ಮಷ್ಟಕ್ಕೆ ತಾವು ಕೋ ಎಕ್ಸಿಸ್ಟ್ ಆಗುತ್ತೆ, ಪ್ರಕೃತಿಯಲ್ಲಿ ಕೋ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರೋ ಏಕೈಕ ಜೀವಿ ಮನುಷ್ಯ ಮಾತ್ರ. ಇನ್ ಎಲ್ಲವೂ ತಮ್ಮಷ್ಟಕ್ಕೆ ತಾವು ದೇ ಆರ್ ಇನ್ ಸಿಂಬಯೋಟಿಕ್ಸ್ ರಿಲೇಷನ್, ದೇ ಆರ್ ಇನ್ ಕೋ ಎಕ್ಸಿಸ್ಟೆನ್ಸ್. ಹೊಟ್ಟೆ ತುಂಬಿದ್ರೆ ಯಾವುದೇ ಕಾರ್ನಿವರಸ್ ಪ್ರಾಣಿ ಕೂಡ ಹಣ್ಣು ಮಾಡಕ್ ಹೋಗಲ್ಲ, ಮತ್ತೆ ಅದಕ್ಕೆ ಬೇಕು ಅಂತ ಅನ್ಸಲ್ಲ, ಹಸಿರಿದ್ದಾಗ ಮಾತ್ರ ಮಾಡುತ್ತೆ. ಎಷ್ಟಿದ್ರೂ ಸಾಲದು ಅಂತ ಮತ್ತೊಂದನ್ನು ಸೇರ್ಸಕ್ ಹೋಗುವಂತ ಪರಂಪರೆ. ಬೇಕು ಬೇಕೆದು ಬೇಕಿದ್ದಾನೆ ನನಗೆ ಇನ್ನೊಂದ ಸಾಕೆನಬಹುದು ಎಂದಿಗರ ಮಂಕುತಿಮ್ಮ ಅಂತಾರೆ. ಈ ಒಂದು ಜಪ ಯಾವತ್ತು ಹೋಗುತ್ತೆ, ಬೇಕು ಬೇಕು ಅನ್ನೋದು ಅಂತ ತೃಪ್ತಿ ಇಲ್ಲದಂತಾಗಿದೆ. ಆ ತೃಪ್ತಿ ಬೇಕು ಅಂದ್ರೆ ಜೀವನದ ಆನಂದವನ್ನು ನಾವು ನಿಜವಾಗ್ಲೂ ಹುಡುಕೋಬೇಕಾಗಿದೆ. ಅಂದ್ರೆ ಇಟ್ ಇಸ್ ನಾಟ್ ಜಾಯ್, ಇಟ್ ಇಸ್ ನಾಟ್ ಹ್ಯಾಪಿನೆಸ್. ಇಫ್ ಇಟ್ ಇಸ್ ಇನ್ ಸರ್ಚ್ ಆಫ್ ಬ್ಲಿಸ್, then Veda is our only refuge. There is no other refuge than that. ಎಲ್ಲಿದೆ ಆನಂದ, ಯಾಕಿದೆ, ಹೆಂಗಿದೆ, ಎಲ್ಲಿ ಸಿಗುತ್ತೆ, ಆಫ್ಟರ್ ಆಲ್ ಇಟ್ ಇಸ್ ಇನ್ಸೈಡ್. ಈ ಮುಂಚಿನ ಕಾಲದಲ್ಲಿ ಕೇಳೋರು ಹುಷಾರಾಗಿದೆಯಾ ಅನ್ನೋದು ಸ್ವಸ್ಥವಾಗಿದೆಯಪ್ಪ ಅಂತ ಕೇಳೋರು. ಏನು ಸ್ವಸ್ಥ ಅಂದ್ರೆ ಸ್ವಸ್ಮಿನ್ ಆತ್ಮನಿ ಆನಂದ ರೂಪೇಣ ತಿಷ್ಠತೀತಿ ಸ್ವಸ್ಥ. ನನ್ನಲ್ಲಿ ನಾನು ಆನಂದವಾಗಿರುವುದು ಸ್ವಸ್ಥನ ಸ್ಥಿತಿ. ಈ ಅರ್ಥದಲ್ಲಿ ಬಂದಂತಹ ಒಂದು ಅತ್ಯಂತ ದೊಡ್ಡ ಪರಂಪರೆ, ಧರ್ಮ, ಏನ್ ಬೇಕಾದ್ರೂ ಕರಿಬಹುದು. ಅಂಥದ್ದು ಇವತ್ತು ಎಲ್ಲಿ ಬಂದು ನಿಂತಿದೆ. ಒಂದು ದೊಡ್ಡ ಸುನಾಮಿ ಎದುರಿಗೆ ಅಲ್ಲೊಂದು ಇಲ್ಲೊಂದು ಓಎಸ್ಎಸ್ ತರ ಈ ತರ ಸೆಂಟರ್ಗಳು ಬರ್ತಿದೆ ಅಂತ ಅನ್ಸುತ್ತೆ. ಆದ್ರೆ ಸುನಾಮಿ ಕ್ಷಣಿಕ. ಓಎಸ್ಎಸ್ ಅಲ್ಲಿ ಬರುವಂತಹ ನೀರು ಸದಾ ಅವ್ಯಾಹತವಾಗಿ ಹರಿತಾ ಇರುತ್ತೆ. ಆ ಒಂದೇ ದೊಡ್ಡ ನಂಬಿಕೆಯಿಂದ ಇಷ್ಟು 1000 ವರ್ಷಗಳ ಕಾಲ ವೇದದ ಈ ಜ್ಞಾನ ನಮ್ಮ ತನಕ, ವೇದ ಅಂದ್ರೇನೆ ಜ್ಞಾನ, ವಿದ್ ಅನ್ನೋ ಧಾತುವಿನಿಂದ ಬಂದದ್ದು. ಇವತ್ತಿನ ತನಕ ಇಲ್ಲಿ ಅದು ನಮ್ಮ ತನಕ ಇವತ್ತಿದೆ ಅಂತಂದ್ರೆ ಅದು ನನ್ನಂತ ನಿಮ್ಮಂತ ಮನುಷ್ಯರಿಂದ ಮಾತ್ರ ಅಲ್ಲ, ಅದು ಅದರ ಒಳಗಿರುವ ದ ಇನ್ನೇಟ್ ಗ್ರೇಟ್ನೆಸ್ ದಟ್ ದಿಸ್ ಸಿಸ್ಟಮ್ ಹ್ಯಾಸ್. ಅದಕ್ಕಾಗಿ ಅದು ಉಳ್ಕೊಂಡು ಬಂದಿದೆ. ಯಾವುದೇ ಕಾಲ ಬರ್ಬೋದು, ಕಾಲ ಎಷ್ಟೇ ನಮಗೆ ಗಂಭೀರವಾಗಿ ಕಾಣ್ಬೋದು, ಆದ್ರೆ ಇದು ನಿಜವಾದ ವಿದ್ಯೆ, ಇದು ಜಗತ್ತಿನ ಸತ್ಯ. ಹಾಗಾಗಿ ಆ ಸತ್ಯ ಮತ್ತೆ ನಡ್ಕೊಂಡು ಹೋಗುತ್ತೆ. ವೇದದಲ್ಲಿ ಬರುವಂತಹ 3 ಪದಗಳು ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತೆ.
ಋತ ಸತ್ಯ ಧರ್ಮ. ಯಾವುದು ಮಾನಸಿಕ ಅಂತಃಕರಣಕ್ಕೆ ಗೋಚರವಾಗಿ ಸಾರ್ವಕಾಲಿಕ ಸತ್ಯವಾಗಿದೆಯೋ ಅದನ್ನ ಋತ ಅಂತ ಕರೆದ್ರೆ, ಆ ಋತಕ್ಕೆ ನಾವು ವಚನ ಕೊಟ್ಟಾಗ ಅದು ಸತ್ಯ ಆಗುತ್ತೆ. ಆ ವಚನಕ್ಕೆ ನಾವು ಕಾರ್ಯಕ್ಕೆ ತಂದಾಗ ಅದು ಧರ್ಮ ಆಗುತ್ತೆ. ಆ ತರಹ ಸತ್ಯದ ಬುನಾದಿಯಲ್ಲಿ ಅಂತಃಕರಣದಲ್ಲಿ ಸ್ಫುರಿಸಿದ ಜ್ಞಾನದ ಪ್ರತೀಕವಾಗಿ ಬಂದದ್ದು ಧರ್ಮ. ನಮ್ಮಲ್ಲಿ ಧಾರಯತಿ ಇತಿ ಧರ್ಮ ಅಷ್ಟೇ. ಯಾವುದು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಧರ್ಮ ಅಂದ್ರೆ ಬೇರೆ ಮತ್ತೆ ಯಾವುದೂ ಅರ್ಥ ಕೊಡೋದೇ ಇಲ್ಲ. ಶಂಕರ ಭಗವತ್ಪಾದರು ಅವರ ಇದು ಭಗವದ್ಗೀತೆ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸ್ತಾರೆ, ಪರರಿಗೆ ನೋವುಂಟು ಮಾಡದೆ ತನಗೆ ಒಳ್ಳೇದು ಮಾಡೋದನ್ನು ಧರ್ಮ ಅಂತ. ಅವರು ಮೊದಲನೇ ಶುರುವಾಗದೆ 2:11 2ನೇ ಅಧ್ಯಾಯ 11ನೇ ಶ್ಲೋಕದಿಂದ ಮೊದಲಿಗೆ ಅವ್ರು ಹೇಳ್ಕೊಂಡು ಬರೋದೇ ಅದಾಗುತ್ತೆ. ಪ್ರತಿಯೊಂದು ಪದಕ್ಕೂ ಅರ್ಥ ಕೊಡುತ್ತೆ. ಪ್ರತಿಯೊಂದು ವೇದದಲ್ಲಂತೂ ನಾವು ವೈಚ ಈ ಥರದ್ದೆಲ್ಲ ಪದಗಳನ್ನ ನಾವು ಆಮೇಲಿನ ಸಂಸ್ಕೃತದಲ್ಲಿ ಕಾಣ್ತೀವಿ. ಅದು ಛಂದಸ್ಸಿಗೆ ಸರಿ ಹೋಗ್ಲಿಕ್ಕೆ ಬರೋದು. ಒಂದೇ ಒಂದು ಅಕ್ಷರ ಕೂಡ ಅರ್ಥವಿಲ್ಲದೆ ವಿನಾಕಾರಣ ಸೇರದಂತೆ ಇರೋ ಯಾವ್ದಾದ್ರು ಪುಸ್ತಕ ಇದ್ರೆ, ಯಾವ್ದಾದ್ರು ಒಂದು ಸಂಗ್ರಹ ಇದ್ರೆ, ಯಾವ್ದಾದ್ರು ಜ್ಞಾನ ಪರಂಪರೆ ಇದ್ರೆ ಅದು ವೇದದ್ದು. ಹಾಗಾಗಿ ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ತರಹದ ಒಂದು ವೇದಿಕ್ ಸ್ಟಡೀಸ್ ಮಾಡಿರೋದು ಅತ್ಯಂತ ಶ್ಲಾಘನೀಯ, ಅತ್ಯಂತ ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತಾ, there is no point proselytizing those who are already converted. ಇಲ್ಲಿರೋರೆಲ್ಲರೂ ಆ ನಂಬಿಕೆಯಲ್ಲಿ ಇರೋರೇ ನಾವು. ಹಾಗಾಗಿ ಅಲ್ಲಿಗೆ ಮತ್ತೆ ತಗೊಂಡು ಹೋದ್ರೆ ಒಳ್ಳೆಯದೇ. ಆದರೆ ವಿಶೇಷವಾದ ಪರಿಣಾಮ ಯಾವಾಗ ಆಗುತ್ತೆ, ನಮ್ಮ ಯುವಜನತೆಗೆ ಇದನ್ನ ನಾವು ಯಾವ ರೀತಿಯಲ್ಲಿ ಹೇಳ್ಕೊಡ್ಬೋದು. ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ 2 ಕಾರ್ಯಗಳನ್ನು ಮಾಡಿದೆ. We have curated a course on Indian knowledge system, which we have offered to colleges like Mount Carmel College, Kristu Jayanti. We have about 7,000 students there. So alli kottiddivi. We have just gone with the knowledge bank of it. Astrophysics, astronomy, Indian astronomy, Vedic mathematics, yoga, science of happiness. Simple examples. ಮೊದಲನೇ ಜಾಮೂನ್ ತಿಂತೀಯ, ತುಂಬಾ ಖುಷಿಯಾಗಿದೆ. 2ನೇದು ಕೊಟ್ಟಾಯ್ತು, ಅದು 4ನೇದಾಯ್ತು. 5ನೇದು ಕೊಡಕ್ ಹೋದಾಗ ಬೇಡ ಅಂತೀಯ. ಯಾಕೆ? ಇಫ್ ಹ್ಯಾಪಿನೆಸ್ ವಾಸ್ ಇನ್ ಜಾಮೂನ್, ಯು ಶುಡ್ ಹ್ಯಾವ್ ಫೆಲ್ಟ್ ಹ್ಯಾಪಿ ಹೈಯರ್ ದ ನಂಬರ್. ಈಗ ನಂಗೆ 5ನೇ ಮನೆ ಇದ್ರೆ ಅಥವಾ 5ನೇ ನೆಕ್ಲೆಸ್ ಸಿಕ್ಕರೆ ಎಷ್ಟು ಸಂತೋಷನೋ, 5ನೇ ಜಾಮೂನು ಅಷ್ಟೇ ಕೊಡ್ಬೇಕಲ್ಲ. ಆದ್ರೆ ಬೇಡ ಅಂತ ಅನ್ಸುತ್ತೆ. ಅಥವಾ ತಿಂತಾ ಇದ್ದಾಗ ಯಾರಿಗೋ ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾದ್ರೆ, ವಿಲ್ ಯು ಕಂಟಿನ್ಯೂ ಟು ಈಟ್ ಆರ್ ವಿಲ್ ಯು ರಶ್ ಔಟ್? ಸೊ ಈ ತರ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕೇಳಿ ದೆನ್ ವಿ ಬ್ರಿಂಗ್ ಇನ್ ದಿ ತೈತರಿಯ ಕಾನ್ಸೆಪ್ಟ್, ಚಾಂದೋಗ್ಯ ಕಾನ್ಸೆಪ್ಟ್ ನ ತರೋ ಪ್ರಯತ್ನವನ್ನ ಒಂದು ಮಾಡಿ 30 ಲೆಕ್ಚರ್ ಸೀರೀಸ್ ಅಲ್ಲಿ ವಿ ಹ್ಯಾವ್ ಬಿಲ್ಟ್ ದಿಸ್ ಕೋರ್ಸ್. ಆ ತರಹದ ಅನೇಕ ಹೊಸ ಹೊಸ ಪ್ರಕ್ರಿಯೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಾವು ಒಂದು ಸಮಾಜವಾಗಿ ಎಚ್ಚೆತ್ತುಕೊಳ್ಬೇಕಾಗಿರೋದು, ಮುಖ್ಯವಾಗಿ ನಾವು ಜೀವನವನ್ನ ನಡೆಸ್ತಾ ಇರೋ ರೀತಿಯಲ್ಲಿ, ಅದರಲ್ಲೂ ನನಗೆ ಯೋಚನೆ ಆಗೋದು ನಮ್ಮ ಡೆಮೋಗ್ರಫಿ ಇರ್ಬೋದು, ಅಥವಾ ನಾಳಿನ ಮಕ್ಕಳಿಗೆ ನಾವು ಯಾವ ರೀತಿಯ ಬಾಳನ್ನು ಬಿಟ್ಟು ಹೋಗ್ತಿದೀವಿ ಅಂತ. ಈ ಸಂದರ್ಭದಲ್ಲಿ ನನಗೊಂದು ಕತೆ ನೆನಪಾಗೈತೆ. ನಾಳೆ ನೀವು 2 ನಿಮಿಷ ಮಾತಾಡ್ಬೋದ? ಒಂದು ಕತೆ ನೆನಪಾಗುತ್ತೆ. ನನ್ನ ವಯಸ್ಸಿನವರೆಲ್ಲ ಕೂತು ಬರಿತಾ ಇದ್ರು. ಇಷ್ಟು ಕಲರ್ ಪೆನ್ಸಿಲ್ಸ್ ಇತ್ತು. ಸೊ ವಿ ವರ್ ಆಸ್ಕ್ಡ್ ಟು ಸ್ಕೆಚ್. ಬೇಕಾದ ತರ ತುಂಬಾ ಸುಂದರವಾಗಿ ಮಾಡಿದ್ವಿ. ನನ್ನ ನಂತರ ಒಂದು 40 ವಯಸ್ಸಿನವರೆಗೆ ಬಂದ್ರು. ಅವ್ರು ಒಂಚೂರು ಕಲರು, ಒಂಚೂರು ಬ್ಲ್ಯಾಕ್ ಅಂಡ್ ವೈಟ್ ಮಾಡಿದ್ರು. ಆಮೇಲೆ ಈ ಶಾಲೆ ಮಕ್ಕಳನ್ನ ಕರೆದು ಬರೀ ಪೆನ್ಸಿಲ್ ಅಲ್ಲಿ ಸ್ಕೆಚ್ ಮಾಡಿದ್ರು. ಇಟ್ ವಾಸ್ ಜಸ್ಟ್ ಗ್ರೇ ಅಂಡ್ ಒಕೇಶನಲಿ ಬ್ಲ್ಯಾಕ್, ಬಟ್ ಇಟ್ ವಾಸ್ ಜಸ್ಟ್ ಗ್ರೇ. ಯಾಕೆ ಈ ತರ ಮಗು ಮಾಡಿದ್ಯಾ ಅಂತ ಜಡ್ಜ್ ಕೇಳ್ತಾರೆ. ನಿಮ್ಗೆ ಇದ್ರಲ್ಲಿ ಬೇರೆ ಕಲರ್ ಇಲ್ಲ, ಆಲ್ ದ ಕಲರ್ಸ್ ವರ್ ಯೂಸ್ಡ್ ಅಪ್ ಅಂತ. ಹಾಗೆ ನಾವು ಮಾಡ್ತಾ ಇರೋದು, ನಾವು ಬದುಕ್ತಾ ಇರೋ ರೀತಿಯಲ್ಲಿ ಅಬ್ಸಲ್ಯೂಟ್ ಲ್ಯಾಕ್ ಆಫ್ ಎನಿ ಡಿಗ್ನಿಟಿ ಟು ಮದರ್ ಅರ್ತ್. ಪುತ್ರೋಹಂ ಪೃಥಿವ್ಯಾಂ ಅಂತ ನಾವು ವೇದದಲ್ಲಿ ಕಲ್ತೀವಿ. ವಿಚ್ ಜಸ್ಟ್ ಸೆಡ್ ದ ಇಕಲಾಜಿಕಲ್ ರೆಸ್ಪೆಕ್ಟ್, ಇಕಲಾಜಿಕಲ್ ನಾಲೆಜ್ ಅಂಡ್ ದ ರೆಸ್ಪೆಕ್ಟ್ ವಿ ಹ್ಯಾವ್ ಫಾರ್ ಎನಿಥಿಂಗ್ ಔಟ್ಸೈಡ್. ಅಂಡ್ ನಂಗೆ ಅನ್ಸುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ವೇದದ ಇದಿರೋದು ಮ್ಯೂಚುವಲ್ ರೆಸ್ಪೆಕ್ಟ್ ಅಲ್ಲಿ, ಪರಸ್ಪರ ಗೌರವದಲ್ಲಿ ಬದುಕುವಂಥದ್ದು ಅದರ ದೊಡ್ಡ ಪಾಠ ಅಂತ ಅನ್ಸುತ್ತೆ. ಹಾಗೆ ಏನೇ ಮಾಡಿದ್ರು ಎಲ್ಲವೂ ನಮಗೆ ಪೂಜನೀಯ ಆಗಿತ್ತು. ನಾವು ಪೇಪರ್ ತುಳಿದ್ರೆ ಕಣ್ಣಿಗೆ ಹೊತ್ಕೋತೀವಿ. ಬೆಳಗ್ಗೆ ಕಾಲ್ ಕೆಳಗಡೆ ಇಟ್ಟಾಗ ನಾವು ಪೃಥ್ವಿಯನ್ನು ಕೇಳ್ಕೊಂಡು ಕೆಳಗಡೆ ಕಾಲಿಡ್ತೀವಿ. ಕ್ಷಮಿಸು ನನ್ನನ್ನ ತುಳಿತಿದ್ದೀನಿ ಅಂತ ಹೇಳ್ಬಿಟ್ಟು ಶ್ಲೋಕ ಹೇಳಿ ನಾವು ಕಾಲ್ ಕೆಳಗೆ ಇಟ್ಟು ಬರುವಂತವ್ರು. ಬೆಳಗ್ಗೆ ಎದ್ರು ಸಮುದ್ರ ವಸನೆ ದೇವಿ ಪರ್ವತಸ್ಥರ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಲ್ಲಿ ತನಕ ಹೇಳಿದವರು ಇವತ್ತು 60 ಅಡಿ 80 ಅಡಿ 100 ಅಡಿ ಅಗದು ಮೇಲ್ಗಡೆ 1000 ಅಡಿ ಇವತ್ತಿನ ನೀಡ್ ಇರ್ಬೋದು. ಆದ್ರೆ ಆ ನೀಡು ನಮಗೆ ಗ್ರೀಡ್ ನೀಡ್ ಆಗ್ತಾ ಇದೆ. ಇಫ್ ಗ್ರೀಡ್ ಬಿಕಮ್ಸ್ ನೀಡ್, ದೆನ್ ವೇರ್ ವಿಲ್ ವಿ ಟೇಕ್ ಆರ್ ರಿಯಲ್ ನೀಡ್?
how will we survive? How are we going to be 50 years later? When I look at, as a doctor, when I look at patients, when I see the number of infertile patients, ಮಕ್ಕಳಿಲ್ಲದೆ ಇರುವಂಥದ್ದು ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ಅಂತ ನೋಡ್ತಿದ್ದಾಗ, I really genuinely get worried. ಧರ್ಮ ಕಾರ್ಯಗಳಿಗೆ ಇರೋ ಒಂದು ಮಗುನ ನಾವು, and our idea is to pack them off abroad, and you know, ಅಲ್ಲಿದ್ರೆ ನಾವಿಲ್ಲಿ ಬಹಳ ಖುಷಿಯಾಗಿ, ಆಮೇಲೆ ಎಂಪ್ಟಿನೆಸ್ ಸಿಕ್ರೋಮ್ ಅದೆಲ್ಲ ಬರುತ್ತೆ. ಧರ್ಮ ಕಾರ್ಯಗಳಿಗೆ ಬರೋರು ಯಾರು, ಮುಂದೆ ಮಾಡೋರು ಯಾರು? ಇದನ್ನೆಲ್ಲ ಇಂಥ ದೊಡ್ಡ ಸಿವಿಲೈಸೇಷನ್ ನಾವಾಗೆ ಬಿಟ್ಕೊಟ್ಬಿಡ್ತಾ ಇದೀವ. ಫಾರ್ ವಾಟ್? ಫಾರ್ ಅ ಫ್ಯೂ ಡಾಲರ್ಸ್? ನಿಜಾನ ಇದು? ಇಷ್ಟೇನ ನಮ್ಮ ಫೌಂಡೇಶನ್ ಇದ್ದಿದ್ದು ಅನ್ನೋದು ವೈಯಕ್ತಿಕವಾದ ನನ್ನ ಥಾಟ್. ಇದು ಬೇರೆ ಇರೋದಲ್ಲ. ದಿಸ್ ಇಸ್ ಮೈ ಥಾಟ್. ಅಂಡ್ ಇಫ್ ವಿ ಡೋಂಟ್ ರಿಯಲೈಸ್, ಅಂಡ್ ಈಗಾದ್ರೂ ನಾವು ಎಚ್ಚೆತ್ಕೊಳ್ತೇವೆ, ದೇಶಗಳು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ, ಹಾಗಾಗೋದು ಬೇಡ. ಹೌ ವಿಲ್ ವಿ ರೆಸ್ಪಾಂಡ್ ಅನ್ನೋಕ್ಕೆ ಈ ತರಹದ ಸೆಂಟರ್ ಪ್ರತಿಯೊಂದು ಸಂಸ್ಥೆಯಲ್ಲಿ ಬಂದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಸ್ವಾಮೀಜಿಯವರಲ್ಲಿ ಒಂದು ನನ್ನ ಅರಿಗೆ, ತಮ್ಮ ಇದರಿಂದ ಮಾಡುವಂತಹ ಯಾವುದೇ ಕೋರ್ಸಿಗೆ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಸಂತೋಷವಾಗಿ ನಾವು ಅದನ್ನ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಇಲ್ಲಿ ನಿಮ್ಮಲ್ಲಿರುವ ಮ್ಯಾನುಸ್ಕ್ರಿಪ್ಟ್ಸ್ ನ ಪ್ರೆಸಿಡೆಂಟ್ಸ್ ಅವರಿಗೆ ನಾವು ಡಿಜಿಟೈಸ್ ಮಾಡೋಕ್ಕೆ ಸಹಾಯ ಮಾಡ್ಬೋದು. ನಮ್ಗೆ ಯಾರು ಮಾಡಿಕೊಟ್ರು ಅವ್ರನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ. ತಮ್ಮಲ್ಲಿರುವ ಎಲ್ಲ ಬುಕ್ಸ್ ಮತ್ತೆ ಮ್ಯಾನುಸ್ಕ್ರಿಪ್ಟ್ಸ್ ಕೂಡ ಡಿಜಿಟೈಸ್ ಮಾಡ್ಬೋದು. ದಟ್ ಇಸ್ ಸಮಥಿಂಗ್ ಐ ವಾಂಟೆಡ್ ಟು ಟೆಲ್ ಯು. ಮ್ಯಾನುಸ್ಕ್ರಿಪ್ಟಾಲಜಿ ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ. ದೇವನಾಗರಿ ಕ್ಯಾಲಿಗ್ರಫಿ ಕೋರ್ಸ್ ಶುರು ಮಾಡಿದ್ದೀವಿ. ಅಂಥದ್ದನ್ನೆಲ್ಲ ತಮ್ಮ ಕಾಲೇಜಲ್ಲಿ ಆಸಕ್ತಿಗೆ ಮಾಡ್ಬೋದು ಅಂತ ಹೇಳ್ತಾ, ಇವಾಗ ತಾನೇ ಹೇಳ್ತಾ ಇದ್ರು ಹರಿಪ್ರಸಾದ್ ಅವರು, ಇದನ್ನ ಹೆಂಗೆ ನಾವು ಪ್ರೂಫ್ ಕೊಡೋದು, ಯಾವ ರೀತಿ ಅಂತ. ಜಸ್ಟ್ ವಾಂಟ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದಟ್ ನಿಮ್ಹಾನ್ಸ್ ನಲ್ಲಿ ನಾನು ಒಂದು ಆಸ್ ಎ ಡಾಕ್ಟರ್ ನಾನು ಒಂದು ಸ್ಟಡಿ ತಗೊಂಡಿದ್ದೀನಿ. ನ್ಯೂರೋ ಹಿಮೋಡೈನಮಿಕ್ಸ್ ಆಫ್ ಮಂತ್ರ ಚಾಂಟಿಂಗ್. ಒಂದು ಮಂತ್ರವನ್ನ ಹೇಳಿದಾಗ ಯಾವ ರೀತಿಯ ಬದಲಾವಣೆ ಬರುತ್ತೆ. ಹೆಬಿಚುಯಲ್ ಚಾಂಟರ್ಸ್, ಘನಪಾಠಿಗಳನ್ನ ನಾವು ವಿ ಆರ್ ಪುಟಿಂಗ್ ದೆಮ್ ಥ್ರೂ ಫಂಕ್ಷನಲ್ MRI. ಸೊ ಪಾಠ ಆದವರಿಗೆ, ಪಾಠ ಆಗದಿದ್ದವರಿಗೆ ಕಾಗ್ನಿಟಿವ್ ಟೆಸ್ಟ್ ಅಂಡ್ ಫಂಕ್ಷನಲ್ MRI ಇದನ್ನ ಮಾಡುವಂತಹ ಒಂದು ಪ್ರಯೋಗ ಕಡೆಯ ಹಂತದಲ್ಲಿದೆ. ಇನ್ನು 12 ಜನ MRI ಆದ್ರೆ ವಿ ಶುಡ್ ಬಿ ಔಟ್ ವಿತ್ ದಿ ಆಕ್ಚುಯಲ್ ರಿಸಲ್ಟ್ಸ್. ಸೊ ನಾವು ಮನಸ್ಸು ಮಾಡಿ ಇವತ್ತು ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಮಾಡಿದ್ರೆ ಯುವ ಪೀಳಿಗೆ ಎಲ್ಲಿ ತಿರುಗಿದ್ರೆ, ವಿ ಆರ್ ಲೈಕ್ ದ ನೆಕ್, ದೇ ಆರ್ ದಿ ಹೆಡ್. ನಾವು ಯಾವ ಕಡೆ ತಿರುಗಿಸಿದ್ರೆ ಅವ್ರು ತಿರುಗ್ತಾರೆ. ಆ ದಿಕ್ಕು ದೆಸೆ ಕೊಡ್ಬೇಕಾದದ್ದು ನಮ್ಮ ಗುರುಗಳು. ಅಂಥವ್ರ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಖಂಡಿತವಾಗ್ಲೂ ಇಂಥ ದೊಡ್ಡ ಪರಂಪರೆಯನ್ನ, ಇಂಥ ಸನಾತನವನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅಂತ ಮಾತಾಡದೆ ಈ ದೇಶದಲ್ಲಿ ತಪ್ಪ ಅಂದ್ರೆ ನಾವು ಮಾತಾಡಬಾರ್ದು. ಇದು ಉಳಿದು ಬೆಳೆದು ನಲಿತಿದ್ದ ಜಾಗ ಇವತ್ತು ಅಟ್ಲೀಸ್ಟ್ ಇದ್ರ ಕಡೆ ಗಮನ ಕೊಡುವಂತ ಒಂದು ಮನಸ್ಸು ಬಂದಿದೆಯಲ್ಲ ಅಂತ ಹೇಳ್ತಾ, ಗುರುಗಳ ಸಮ್ಮುಖದಲ್ಲಿ ನಾರಾಯಣ ಅನ್ನೋದು ವಿಷ್ಣುವಿನ ಸಾವಿರಾರು ಹೆಸರಲ್ಲಿ ಅದು ಒಂದು. ನರನಿಗೆ ಅಯನವನ್ನು ತೋರಿಸುವನು ನಾರಾಯಣ, ಮನುಷ್ಯರಿಗೆ ದಾರಿ ತೋರಿಸುವನು. ಆ ರೀತಿಯ ದಾರಿಯನ್ನ ಯತಿರಾಜ ಗುರುಗಳು ತುಂಬಾ ವರ್ಷಗಳಿಂದ ಎಲ್ಲರಿಗೂ ಮಾಡ್ತಾ ಬಂದಿದ್ದಾರೆ. ಅವರನ್ನು ಇವತ್ತು ಪ್ರತ್ಯಕ್ಷವಾಗಿ ನೋಡಿ ಮಾತನಾಡೋ ಭಾಗ್ಯಂತೆ ನೋಡಿದ್ದೆ ಸಭೆಗಳಲ್ಲಿ. ಭಾಗ್ಯ ಆದದ್ದು ತುಂಬಾ ಒಳ್ಳೆಯದು. ನಾರಾಯಣ ಹೆಸರಿನ ಇನ್ನೊಂದು ವೈಶಿಷ್ಟ್ಯ ಏನು ಅಂದ್ರೆ, ನಾರಾಯಣಂ ತರುತ್ಯಾಗೆ. ಅವನು ಯಾವ್ಯಾವಾಗ ಅವನನ್ನು ಎಲ್ಲೆಲ್ಲಿ ಕರಿಬೇಕು ಅಂದ್ರೆ, ಜೀವನದ ಅಂತ್ಯ ಕಾಲದಲ್ಲಿ ಕರಿಬೇಕಾದ ಹೆಸರು ಅವನಿಗೆ ಭೋಜನ ಕಾಲದಲ್ಲಿ ಏನಂತೀವಿ, ನೀರು ಕುಡಿಯುವಾಗ ಏನಂತೀವಿ ಅಂತ 16 ಹೆಸರು ಬರುತ್ತೆ ವಿಷ್ಣುದು. ನಾರಾಯಣಂ ತರುತ್ಯಾಗೆ. ಹಾಗಾಗಿ ಕನಕದಾಸರು ಇರ್ಬೋದು, ಪುರಂದರದಾಸರು, ಎಂತೋ ಪುರಂದರ ವಿಠಲರಾಯನ ಅಂತ್ಯಕಾಲದಲ್ಲಿ ನಿನ್ನ ಚಿಂತಿಸೋ ಹಾಗೆ ಎಂದಿರ್ಬೋದು. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ಅಂತ ಕನಕದಾಸರು ಹೇಳಿದಾಗ, ನಿನ್ನ ನಾಮದ ಒಂದು ಬಲ ಕೊಡು ನಾರಾಯಣ ಅಂತ ಕರೀತಾರೆ. ಆ ತರಹ ನಾರಾಯಣ ಗುರುಗಳ ವಿಜಯರವರ ಸಮ್ಮುಖದಲ್ಲಿ ಈ ಒಂದು ಪ್ರಾರಂಭ ಮಾಡಿರೋ ಸಂಸ್ಥೆ ಚೆನ್ನಾಗಿ ಬೆಳೆದು ಮಕ್ಕಳಲ್ಲಿ ಬೇಕಾದ ದೃಢತೆಯನ್ನ, ಸಂಕಲ್ಪವನ್ನ ತುಂಬಿ ನಮ್ಮ ದೇಶದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಹೆಮ್ಮೆ ಬಂದ್ರೆ, ಒಂದು ಮಗು ಬಂದ್ರೆ ಅದು 1,000 ಮಕ್ಕಳಿಗೆ ಅದು ಟ್ರಾನ್ಸ್ಮಿಟ್ ಮಾಡೋ ರೀತಿ ಆಗ್ಬೇಕು. ಒಬ್ಬ ವಿದ್ಯಾರ್ಥಿಗೆ ಸಿಕ್ಕರೆ ಅವರು ಬಾಕಿಯವ್ರಿಗೆ ಸಿಗೋ ಹಂಗ ಆಗಲಿ ಅಂತ ನಾನು ಹೃದಯಾಂತರಾಳದ ಪ್ರಾರ್ಥನೆಯನ್ನ ಭಗವಂತನಿಗೆ ಸಲ್ಲಿಸಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಂತಹ MES ಸಂಸ್ಥೆಯ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತಾ, ಭಾರತಕ್ಕೆ ಭವ್ಯ ಭವಿಷ್ಯ ಇದೆ ಅನ್ನೋದನ್ನ ಹೇಳ್ತಾ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಮತ್ತಷ್ಟು ಉಜ್ವಲವಾಗಿ ಈ ದೇಶ ಎಲ್ಲರಿಗೂ ತಾಳ್ಮೆಯಿಂದ ಸಾಕೊಂಡು ಬಂದಿದೆ. ಹಾಗಾಗಲಿ ಅಂತ ಹೇಳ್ತಾ, ಜಯತು ಸಂಸ್ಕೃತಂ ಜಯತು ಭಾರತ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ ಮಾತುಗಳು ಖಂಡಿತ ಕಾಯ್ತಾ
ಮಾಡ್ತೀವಿ ನಾವು. ಧರ್ಮ ಅನ್ನುವಂಥದ್ದು ದೇಶವನ್ನ ಕಾಯುವುದು ಎಂಬುದಾಗಿ ಹೇಳಿ ಜಾಗೃತಿಯನ್ನು ಉಂಟು ಮಾಡಿದಂತಹ, ಅದರ ವಿಶಿಷ್ಟತೆಯನ್ನು ಹೇಳಿ ನಮ್ಮೆಲ್ಲರಿಗೂ ಹಿತವಚನಗಳನ್ನು ಹೇಳಿದಂತಹ ಅಹಲ್ಯ ಮಾಡಲಿಕ್ಕೆ ಧನ್ಯವಾದಗಳು. ಯೋನಿತ್ಯ ನಕ್ಷತ್ರ ಪದಾಂಬುಜ ಯುಗ್ಮರುಗ್ಮಂ ವ್ಯಾಮೋಹದ ತದಿತರಾಣಿ ತೃಣಾಯ ಮೇಲೆ ಅಸ್ಮದ್ ಗುರೋರ್ ಭಗವತೋಸ್ಯ ದಯೈಕ ಸಿಂಧೋ ರಾಮಾನುಜಸ್ಯ ಚರಣಂ ಶರಣಂ ಪ್ರಪದ್ಯೆ. ಭಾರತದ ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ ದಿಕ್ಕುಗಳನ್ನು ಆಚಾರ್ಯಾನುಗ್ರಹದಿಂದ ಭಕ್ತಿಂ ಬಂಧಯ ನಂದಯಾಶ್ರುತಮಿಮಂ ದಾಸಂ ಜನಂ ತಾವಕಂ ಎಂಬಂತೆ ಭಕ್ತಿ ಬಂಧನದಿಂದ ಒಗ್ಗೂಡಿಸಿದ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಯಾವುದೇ ಕಾರ್ಯ ಕೈಗೊಂಡರೂ ಸತತ ಆಧಾರವಾಗಿ ಧೈರ್ಯ ರೂಪದಲ್ಲಿ ತಮ್ಮ ಆಶೀರ್ವಾದವನ್ನು ಅನವರತ ನೀಡುತ್ತಿರುವ ಅಭಿನವ ರಾಮಾನುಜ ಸ್ವರೂಪರಾದ ನಮ್ಮ MES ಸಂಸ್ಥೆ ಎಂದರೆ ಅತಿ ಪ್ರೀತಿಯನ್ನು ತೋರುವ ಶ್ರೀ ಶ್ರೀ ಯತಿರಾಜಜೀಯರ್ ರವರ ಆಶೀರ್ವಚನವು ನಮಗೆ ಮಾರ್ಗದರ್ಶನವನ್ನು ಮಾಡಲಿ ಎಂಬ ವಿಜ್ಞಾಪನೆ. देवकी परमानंदम कृष्णं वंदे जगद्गुरु जीया दाशरथी राम घनश्यामोद्धारा हनुमत्सेवितान्विष्टि सीतया लक्ष्मणेन तस्मै रामानुजार्याय नमः परमयोगिने यश्रुति स्मृति सूत्राणां अन्तर्जलमशीषमति. MES ಶಿಕ್ಷಣ ಸಂಸ್ಥೆಗೆ ಬರುವುದು ಅಂದರೆ ಅತ್ಯಂತ ಸಂತೋಷದ ಸಂಗತಿ, ಹೆಮ್ಮೆಯ ಸಂಗತಿ. ಸುಮಾರು 59 ವರ್ಷಗಳ ಹಿಂದೆ ನಾನು ಇದೇ MES ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಯಾಗಿದ್ದೆ. ಯಾರಾದರೂ ಆ ರೀತಿ ಪರಿಚಯ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ. ಯಾರು ಪರಿಚಯ ಮಾಡಲಿಲ್ಲ, ನಾನೇ ಮಾಡ್ಕೊಳ್ತಾ ಇದ್ದೇನೆ. ಇನ್ನು 1 ವರ್ಷ ಆದರೆ ಷಷ್ಠಿ ಪೂರ್ತಿ ನಮ್ಮ MES ಕಾಲೇಜಿಗೂ ನಮಗೂ ಇರುವ ಸಂಬಂಧ. ನಾನು ಪ್ರತಿ ಬಾರಿ MES ಕಾಲೇಜ್ ಪ್ರವೇಶ ಮಾಡುವಾಗಲೆಲ್ಲ ಆ ಎಲ್ಲ ಹಿರಿಯರ ನೆನಪು ನನಗಾಗುತ್ತೆ. BR ಸುಬ್ರಾಯರಿಂದ ಹಿಡಿದು ವೆಂಕಟನಾರಾಯಣ ಇರ್ಬೋದು, MP ಶಾಸ್ತ್ರಿಗಳಿರ್ಬೋದು, ಶೇಷಾದ್ರಿಂದ ಇರ್ಬೋದು, ಸೌಮ್ಯಾಜಿ ಇರ್ಬೋದು, ಅದೆಷ್ಟೇ ಜನ ಅಧ್ಯಾಪಕರು ಈ ಶಿಕ್ಷಣ ಸಂಸ್ಥೆಗೆ ಒಂದು ಹಿರಿಮೆಯನ್ನ ಗರಿಮೆಯನ್ನು ಕೊಟ್ಟಂತಹ ಆ ಕಾಲಘಟ್ಟದಲ್ಲಿ MES ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದೀವಿ ಅಂದ್ರೆ ದೊಡ್ಡ ಹೆಮ್ಮೆಯ ಸಂಗತಿ. ಹೇಗೆ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ರು, ಹಾಗೆ MES ಕಾಲೇಜ್ ಇವತ್ತಿಗೂ ಹಾಗೆ ಇದೆ. ಇದಕ್ಕೊಂದು ಇತಿಹಾಸ ಇದೆ. ಈ ಇತಿಹಾಸದ ಪುನರಾವರ್ತನೆ ಇವಾಗ ಆಗ್ತಾ ಇದೆ. ನಮ್ಮ MPL ಶಾಸ್ತ್ರಿಗಳು ಈ ಕಾಲೇಜ್ ಪ್ರವೇಶ ಮಾಡಿದ ಮೇಲೆ ಅದಕ್ಕೆ ವಿಶಿಷ್ಟವಾದಂತಹ ಒಂದು ಸ್ವರೂಪವನ್ನು ಕೊಟ್ಟರು. ಅವರು ಗಾಂಧಿನಗರ ಹೈಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಿ ಅಲ್ಲಿಂದ ಬಂದರು. ನಾವು ಓದ್ತಾ ಇದ್ದಾಗ ಕೇವಲ ಒಂದೇ ಒಂದು ಫ್ಲೋರ್ ಇತ್ತು, ಕಾಮರ್ಸ್ ಮತ್ತು ಆರ್ಟ್ಸ್ ಮಾತ್ರ ಇತ್ತು. ಆಮೇಲೆ ಈಗ ದೊಡ್ಡ ಆಗಿದೆ. ಆಗ MPL ಶಾಸ್ತ್ರಿಗಳು ಬಂದ ಮೇಲೆ ಇಲ್ಲಿ ಸಂಸ್ಕೃತ ಮತ್ತು ಸಂಸ್ಕೃತಿಯ ಸಂಗಮ ಇಲ್ಲಿ ಆಯಿತು. ನಾನು ಇದು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀನಿ, ಆದರೆ ಕೆಲವರಿಗೆ ಇದು ಗೊತ್ತಾಗಬೇಕು ಹೇಳ್ತಾನೆ. MPL ಶಾಸ್ತ್ರಿಗಳು ಬಂದ ದಿವಸ ನನ್ನನ್ನು ಕರೆದು, ನಾಳೆಯಿಂದ ಇಲ್ಲಿ ಪ್ರಾರ್ಥನೆ ಶುರುವಾಗಬೇಕು, ಭಾಗವತ ಗೀತೆ ಎಲ್ಲ ಶ್ಲೋಕಗಳ ಸಂಕಲನ ಮಾಡಿ ನಾಳೆಯಿಂದ ಶುರು ಮಾಡೋದು. ಆವಾಗ ಶುರುವಾಗಿದ್ದು ಪ್ರಾರ್ಥನೆ ಪ್ರಾಯಶಃ ಈಗಲೂ ಮುಂದುವರಿತಾ ಇದೆ. ಧ್ರುವಸ್ತುತಿಯಿಂದ ಪ್ರಾರಂಭವಾಯಿತು. ಯೋಂತ ಪ್ರವಿಶ್ಯ ಮಮವಾಚ ಇಮಾಂತ ಸುಖ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಗುರು ತ್ವಮೇವ. ಎಲ್ಲದನ್ನ ಸಂಕಲನ ಮಾಡಿದ್ರು. MPL ಶಾಸ್ತ್ರಿಗಳು ಬಂದ ಮೇಲೆ ಕಾಲೇಜಿಗೆ ಒಂದು ಶಕ್ತಿ ಬಂತು. ಅವರು ನಮಗೆ ಕಾಮರ್ಸ್ನಲ್ಲಿ ಹಿಂದಿ ಇದ್ರೂ ಸಹ ಅವರು ಸಂಸ್ಕೃತ ಹೇಳ್ತಾ ಇದ್ರು, ಮಹಾಭಾಷ್ಯ ಪಾಠ ಮಾಡ್ತಾ ಇದ್ರು.
ಅವರ ಪ್ರಿನ್ಸಿಪಾಲ್ ರೂಮ್ನಲ್ಲೇ ಮಾಡ್ತಾ ಇದ್ರು. ನಾನು ಬರಲ್ಲ ಅಂತ ಕೇಳಿದೆ, ಬಂದು ಕೂತ್ಕೊಂಡು ಕೇಳು ಅಂತ ಹೇಳಿದ್ರು. ಅವರಿಗೆ ಅಷ್ಟು ಶ್ರದ್ಧೆ. ಇವತ್ತಿನ ದಿವಸ ಇವತ್ತು ಶುಭಾರಂಭಗೊಂಡಿರುವಂತಹ MP ಶಾಸ್ತ್ರಿ ವೇದಿಕ್ ಸ್ಟಡೀಸ್ ನಿಜಕ್ಕೂ ಅವರ ಕನಸು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದರ ಜೊತೆ ಅತ್ಯಂತ ಪ್ರತಿಷ್ಠಿತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಇದನ್ನ ಸಹಯೋಗ ಕೊಟ್ಟಿದೆ, ಸಹವರ್ತಿಯಾಗಿ ವರ್ತಿಸ್ತಾ ಇದೆ. ಅದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಡಾಕ್ಟರ್ ಅಹಲ್ಯ ಬಹಳ ಮಾರ್ಮಿಕವಾದಂತಹ ಅರ್ಥಪೂರ್ಣವಾದಂತಹ ಮಾತುಗಳನ್ನೆಲ್ಲ ಆಡಿದ್ದಾರೆ. ವೇದ ಅನಂತವಾದಂತಹದ್ದು, ಅಪೌರುಷೇಯವಾದಂತಹದ್ದು. ಯಾರದನ್ನು ರಚನೆ ಮಾಡಲು, ಎಲ್ಲಿ ಕೂತು ರಚನೆ ಮಾಡಲು ಇಲ್ಲ. ಅನಂತ ಸಾಗರ ವೇದವನ್ನ ವ್ಯಾಸರು ವಿಭಾಗ ಮಾಡಿದ್ರು. ಅದಕ್ಕೆ ವೇದ ವ್ಯಾಸರ 4 ವೇದಗಳನ್ನು ವಿಭಾಗ ಮಾಡಿದ್ರು. ವೇದದಲ್ಲಿ ಏನಿಲ್ಲ, ಎಲ್ಲ ಇದೆ. ಇದೊಂದು ಅನಂತ ಸಂಸ್ಕೃತಿ. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ ಮಾತ್ರ ಈ ವೇದ ಸಂಸ್ಕೃತಿಯ ಉಗಮಾಯಿತು. ಅದೆಷ್ಟು ಜನ ಅಜ್ಞಾತ ಋಷಿಮುನಿಗಳು, ಸಾಧು ಸಂತರು, ಆಚಾರ್ಯರು ಈ ಮನುಕುಲವನ್ನ ಉದ್ಧಾರ ಮಾಡಲಿಕ್ಕೆ, ಬೇರೆ ಏನೂ ಇಲ್ಲ. ಅವರು ಸತತವಾಗಿ ತಪಸ್ಸು ಮಾಡಿದ್ದು ಈ ಮನುಕುಲ ಉದ್ಧಾರ ಆಗಬೇಕು, ಇವರಿಗೆ ಏನೋ ಒಂದು ಜೀವನದಲ್ಲಿ ಅರ್ಥ ಸಿಗಬೇಕು, ಅವರ ಜೀವನ ಸಾರ್ಥಕ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ವೇದ ಸಂಸ್ಕೃತಿಯ ಶುಭಾರಂಭ ಆಯಿತು. ಇದು ನಿನ್ನೆ ಮೊನ್ನೆಯದಲ್ಲ. ಯಾರು ಇದನ್ನೆಲ್ಲ ಕೂತ್ಕೊಂಡು ಬರೆದ್ರು ಗೊತ್ತಿಲ್ಲ, ಅವರ ವಿಳಾಸ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಆದರೆ ಅವರೆಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಅರಣ್ಯದಲ್ಲಿ ಕೂತು ಈ ವೇದದ ಸಂಸ್ಕೃತಿಯನ್ನ ಯಾವ್ಯಾವ ರೀತಿ ಮನುಕುಲಕ್ಕೆ ತಲುಪಿಸಬಹುದು ಅನ್ನೋದನ್ನ ವಿಚಾರ ಮಾಡಿ ಉಪನಿಷತ್ತುಗಳೆಲ್ಲ ರಚನೆ ಆಯಿತು, ವೇದಾಂತಗಳ ರಾಶಿ ಬಂತು. ಆಚಾರ್ಯರುಗಳೆಲ್ಲ ಈ ವೇದಾಂತವನ್ನು ಅಧ್ಯಯನ ಮಾಡಿದ್ರು. ಶಂಕರ ಭಗವತ್ಪಾದರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ಶಂಕರ ಭಗವತ್ಪಾದರು ಪರಮಶಿವನ ಅವತಾರವಾಗಿ ಇಲ್ಲಿ ಅವತರಿಸಿ ವೇದವನ್ನು ಸಂರಕ್ಷಣೆ ಮಾಡಿದ್ರು. ಇದೆಲ್ಲ ಕಿಲಾಗ್ಬಿಟ್ಟಿತ್ತು. ಅನೇಕ ನಾಸ್ತಿಕ ಮತಗಳು ಈ ವೇದದ ಮೇಲೆ ಆಕ್ರಮಣ ಮಾಡ್ತವೆ, ವೇದಾಂತದ ಮೇಲೆ ಆಕ್ರಮಣ ಮಾಡ್ತವೆ, ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡ್ತವೆ. ಯಾಕೆಂದ್ರೆ ಈ ಸಂಸ್ಕೃತಿ ಇದ್ರೆ, ವೇದ ಸಂಸ್ಕೃತಿ ಇದ್ರೆ ಇಡೀ ಜಗತ್ತಿಗೆ ಬೆಳಕು ಕೊಡುವಂತಹ ರಾಷ್ಟ್ರ ಇದಾಗುತ್ತೆ ಅಂತ ಅದನ್ನೆಲ್ಲ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ವೇದವೇ ಇಲ್ಲ ಅಂತಂದ್ರು. ಈಗಷ್ಟೇ ಡಾಕ್ಟರ್ ಅಹಲ್ಯ ಮಾತಾಡದಂತೆ ನಮ್ಮ ಜೀವನ ಏನಾಗತ್ತೆ? ಏನೋ ಬಂದು ಹೋದ್ವಾ? ಇಲ್ಲ, ಇದು ಭಗವಂತನ ಸೃಷ್ಟಿ, ಅಪೂರ್ವವಾದಂತಹ ಸೃಷ್ಟಿ. ಇಡೀ ಜೀವಕುಲದಲ್ಲಿ ಮನುಷ್ಯ ಕುಲ ಮಾತ್ರ ಶ್ರೇಷ್ಠವಾದಂತಹ. ಇದಕ್ಕೆ ಅರ್ಥ ಇದೆ. ನಮಗೊಂದು ದಾರಿ ದೀಪ ಬೇಕಾಗಿತ್ತು. ಶಂಕರ ಭಗವತ್ಪಾದರು ಈ ವೇದವನ್ನು ಸಂರಕ್ಷಣೆ ಮಾಡಿ ಈ ಜಗತ್ತಿನಲ್ಲಿ ಬ್ರಹ್ಮ ಸತ್ಯವನ್ನು ನೆಲೆಗೊಳಿಸಿದರು. ಆವಾಗ ಇಲ್ಲೇ ಇಲ್ಲ. ವೇದ ಅಂದ್ರೆ ಏನು? ವೇದದಲ್ಲಿ ಏನಿದೆ? ಭಗವಂತ ಇದ್ದಾನ. ಭಗವಂತನಿಗೂ ನಮಗೂ ಏನು ಸಂಬಂಧ? ಯಾಕೆ ದೇವಸ್ಥಾನಗಳಿಗೆ ಹೋಗಬೇಕು? ಯಾಕೆ ಉಪನಿಷತ್ ಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರಗಳನ್ನು ಕೊಟ್ಟಂತಹ ಋಷಿ ಮುನಿಗಳು, ಸಾಧು ಸಂತರು ಅಸಂಖ್ಯವಾದಂತಹ. ಈ ವೇದದ ಉಪನಿಷತ್ತಿನ ಸಾರವಾದಂತಹ ಉಪನಿಷತ್ತುಗಳನ್ನೆಲ್ಲ ನಮ್ಮ ಆಚಾರ್ಯರು ಅವರ ಮೇಧಾವಿ ಆ ಪ್ರಭೆಯಿಂದ ಅದಕ್ಕೆಲ್ಲ ವ್ಯಾಖ್ಯಾನವನ್ನು ಮಾಡಿ ಅನೇಕ ರೀತಿಯ ಪ್ರಾಕಾರಗಳನ್ನು ರಚನೆ ಮಾಡಿದರು. ಅಂತಹ ಅದ್ಭುತವಾದಂತಹ ಸಾಧನೆ ಮಾಡಿದಂತಹ ಋಷಿ ಮುನಿಗಳು, ಸಾಧು ಸಂತರು, ಆಚಾರ್ಯಗಳೆಲ್ಲ ಬಾಂಧವ್ಯರು. MP ಶಾಸ್ತ್ರಿಗಳಿಗೆ ತುಡಿತಾ ಇತ್ತು. ಸಂಸ್ಕೃತ ಅಂದರೆ ಬಹಳವಾದಂತಹ ಪ್ರೀತಿ. ನಾವು ಓದ್ತಾ ಇದ್ದಾಗ ಅನೇಕ ಸಂದರ್ಭಗಳಲ್ಲಿ ಅವರು ಮಾತಾಡ್ತಾ ಇದ್ರು. ಒಮ್ಮೆ ಅವರು ನನಗೆ ಹೇಳಿದ್ರು, ನಾವು ಮೇಲ್ಕೋಟೆಗೆ ಹೋಗಿ ಬರೋಣ, ಮೇಲ್ಕೋಟೆಗೆ ಹೋಗ್ತಾ ಎಲ್ಲ ಹಿರಿಯ ವಿದ್ವಾಂಸರನ್ನು ನಾವು ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ಕೆಲವು ಅಧ್ಯಾಪಕರು ಒಂದು ಟಿ ಮಾಡಿಕೊಂಡು ಕಾರ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಇದ್ದಂತಹ ಕೆಲವು ವಿದ್ವಾಂಸಗಳಿಗೆಲ್ಲ ನಾನು ಬರ್ತೀನಿ ಅಂತ ಹೇಳಿ ಹೋಗಿ ಸಂವಾದ ಮಾಡ್ತಾರೆ. ಆಶ್ಚರ್ಯ ಆಗ್ತಾ ಇತ್ತು.
ಅವರಿಗೆಲ್ಲ ಗೌರವ ಕೊಟ್ಟರು, ಸನ್ಮಾನ ಮಾಡಿದ್ರು. ಬರುವಾಗ ಹೇಳಿದ್ರು, ಈ ಸಂಸ್ಕೃತಿ ಉಳಿಬೇಕು, ಸಂಸ್ಕೃತ ಉಳಿಬೇಕು. ಅವತ್ತು ಹೇಳಿದ ಮಾತು ನನಗೆ ನೋಡಿ, ಅವರ ಕನಸು ಇವತ್ತು MES MPL ಶಾಸ್ತ್ರಿ ವೇದಿಕ್ ಸ್ಟಡೀಸ್ನಲ್ಲಿ ಇವತ್ತಿದ್ದು ಶುಭಾರಂಭ. ಅವರ ಕನಸು ನನಸಾಗಿದೆ. ನಮಗೂ ಶಿವಶಂಕರ ಹಿಂಗಾರಿಗೂ ಅಂಥ ಬಾಂಧವ್ಯ. ಅವರು ಸಂಸ್ಕೃತದ ಅಧ್ಯಾಪಕರು, ಪ್ರಾಧ್ಯಾಪಕರಾಗಿದ್ದರು, ಪ್ರಿನ್ಸಿಪಾಲ್ ಆದರು. ಆದರೂ ಏನೋ ಒಂದು ನಂಟು ನಮಗೂ ಅವರು. ನಾನು ಹೋದ ವಾರ ಹೋಗಿ ಅವರ ಒಂದು ಮನೆಗೆ ಹೋಗಿ ಅವರನ್ನ ಕಂಡು ಗೌರವಿಸಿ ಬಂದೆ. 93 ವರ್ಷಗಳ ಹಿರಿಯರು. ಅವರೆಲ್ಲ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಕಾರಣೀಭೂತರಾದರು. ನೀವೆಲ್ಲ ತುಂಬ ಸೌಭಾಗ್ಯ ಮಾಡಿದ್ದೀರಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ. ಈಗ ನಮ್ಮ ರಾಮದಾಸ್ ಅಧ್ಯಕ್ಷರಾಗಿದ್ದಾರೆ. ಎಷ್ಟು ಜನ ಸಂಪರ್ಕ ಆಯಿತು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ಈ ಶಿಕ್ಷಣ ಸಂಸ್ಥೆಯಿಂದ ಹೊರಗೆ ಬಂದಂತಹ ಅನೇಕರು ವಿದೇಶಕ್ಕೆ ಹೋಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಸಂಶೋಧಕರಾಗಿದ್ದಾರೆ, ಅಧ್ಯಾಪಕರಾಗಿದ್ದಾರೆ. ಎಲ್ಲ ಕಡೆ MESನ ಪರಿಮಳ ಬೀರಿದೆ. ಹಿಂದೆ ಇದ್ದವರಿಗೆ ಈಗ ಗೊತ್ತಾಗ್ತಾ ಇದೆ ನಾನು ಏನ್ ಹೇಳ್ತೀನಿ ಅಂತ. ಸನ್ಯಾಸಿಯಾದವನು ನಾನು ಒಬ್ಬನೇ ಅಂತ. ನನಗೆ ಅದು ತುಂಬಾ ಹೆಮ್ಮೆ ಕೊಡುತ್ತೆ, ಯಾವಾಗಲೂ ಹೆಮ್ಮೆ ಕೊಡುತ್ತೆ. ಅದಕ್ಕೆ MES ಕಾಲೇಜಿನ ಯಾವುದೇ ಸಮಾರಂಭ ಆಗಲಿ ಅತ್ಯಂತ ಸಂತೋಷದಿಂದ ಹೆಮ್ಮೆಯಿಂದ ಬಂದು ಭಾಗವಹಿಸ್ತೀವಿ. ಈ ಕಿಶೋರ ಕೇಂದ್ರ ಪ್ರಾರಂಭ ಆಯಿತು. MES ಕಾಲೇಜಿನಿಂದ ಡೇ ಕಾಲೇಜ್ ಬೆಳಿಗ್ಗೆ ಇತ್ತು, ಮಧ್ಯಾಹ್ನ ಆಯಿತು, ಈವ್ನಿಂಗ್ ಕಾಲೇಜ್ ಶುರುವಾಯಿತು, ಶಿಕ್ಷಣ ಸಂಸ್ಥೆ ಕಿಶೋರ ಕೇಂದ್ರ ಶುರುವಾಯಿತು, ಕಾಲೇಜ್ ಶುರುವಾಯಿತು, ಹೊರಗಡೆ ಎಲ್ಲ ಆಯಿತು. ನಮ್ಮ ಶಾಸ್ತ್ರಿಗಳು ಎಲ್ಲೆಲ್ಲಿ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ ಅದೆಲ್ಲವೂ ಬೆಳಕು ಆಗಿ ನಮ್ಮ ಸಂಸ್ಕೃತಿಯ ಪ್ರಭೆಯನ್ನ ಎಲ್ಲ ಕಡೆ ಬೀರ್ತಾ ಇದೆ. ನಮ್ಮ ಸಂತೋಷ ಆಗ್ತಾ ಇದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ನಮ್ಮ ಡಾಕ್ಟರ್ ಆಲ್ಯ ವೈಸ್ ಚಾನ್ಸಲರ್ ಆಗಿ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇವತ್ತೇ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ. ಆದರೆ SC ಶರ್ಮಾ ಅವ್ರಿಗೂ ನನಗೂ ಬಹಳ ಒಡನಾಟ ಇದೆ. ಅವರಿಗೆ ಸಂಗೀತ ಕಲಾರತ್ನ ಪ್ರಶಸ್ತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ನಾನು ಹೇಳಿದ ಮಾತೇನು ಅಂದ್ರೆ, ನೋಡಿ ನಿಮ್ಮ ಶ್ರೇಯಸ್ಸನ್ನು ನಾನು ಕೋರ್ತೀನಿ, ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದೆ. ಅವರು ಸಹ ತುಮಕೂರು ವಿಶ್ವವಿದ್ಯಾಲಯದಲ್ಲಿದ್ದು ಅನೇಕ ರೀತಿಯ ಪ್ರಶಸ್ತಿಗಳನ್ನ ಸೌಲಭ್ಯಗಳನ್ನೆಲ್ಲ ಕಲ್ಪಿಸಿದ್ದಾರೆ. ಈಗ ನಮ್ಮ ಡಾಕ್ಟರ್ ಅಹಲ್ಯ ಇದರ ಒಂದು ನೇತೃತ್ವ ವೈಸ್ ಚಾನ್ಸಲರ್ ಆಗಿ ನಮ್ಮ MES ಶಿಕ್ಷಣ ಸಂಸ್ಥೆಯ ಜೊತೆ ಕೈ ಜೋಡಿಸಿದ್ದಾರೆ. ಅದು ನನಗೆ ತುಂಬಾ ಹೆಮ್ಮೆಯ. ಇಲ್ಲೆಲ್ಲ ನಮ್ಮ ಭಕ್ತರು ಬಂದಿದ್ದಾರೆ. ಅವರೆಲ್ಲ MES ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ಸ್. MES ಕಾಲೇಜು ಸ್ಟೂಡೆಂಟ್ಸ್ ಅಂದ್ರೆ ಏನೋ ಒಂದು ಖುಷಿ. MPL ಶಾಸ್ತ್ರಿಗಳು ಅನೇಕ ಬಾರಿ ಹೇಳ್ತಾ ಇದ್ದಂತಹ ಮಾತು, ಶಿಕ್ಷಣ ಸಂಸ್ಥೆ ಕೇವಲ ಒಂದು ನಿಂತ ನೀರಾಗಬಾರ್ದು, ಅದು ನದಿಯಂತೆ ಪ್ರವಹಿಸ್ತಾ ಇರಬೇಕು ಅಂತ. ಈಗಷ್ಟೇ ಡಾಕ್ಟರ್ ಅಹಲ್ಯ ಹೇಳಿದಂತೆ ಆನೋಭದ್ರ ಕೃತವೋ ಎಂದು ವಿಶ್ವದ ಎಲ್ಲ ಕಡೆಯಿಂದ ಒಳ್ಳೊಳ್ಳೆಯ ಸಂಗತಿಗಳು ಬರುವಂತಾದರೆ ನಮ್ಮ ರಾಷ್ಟ್ರ ಎಲ್ಲ ಜಗತ್ತಿಗೆ ಬೆಳಕು ಕೊಡುವಂತಹ ಸ್ಥಾನದಲ್ಲಿ ನಿಲ್ಲಬಲ್ಲದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಡೀ ಜಗತ್ತು ಕ್ಷೋಭೆಗೊಂಡಿದೆ. ಎಲ್ಲೆಲ್ಲೋ ಏನೇನೋ ಯುದ್ಧಗಳ ಪ್ರಭಾವ ಆಗ್ತಾ ಇದೆ. ನಿತ್ಯ ಜೀವನದ ಮೇಲೆ ಪ್ರಭಾವ ಆಗ್ತಾ ಇದೆ. ಎಷ್ಟು ಸಮಸ್ಯೆಗಳು 4 ದಿವಸದಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ನೋಡಿ, ಎಲ್ಲ ರಾಷ್ಟ್ರಗಳು ಶೇಕ್ ಆಯ್ತು. ನಮ್ಮ ಭಾರತ ಶೇಕ್ ಆಗೋದಿಲ್ಲ. ಕಳೆದ 11 ವರ್ಷಗಳಿಂದ ಒಂದು ಒಳ್ಳೆಯ ದಿಕ್ಸೂಚಿ ಸಿಕ್ಕಿದೆ. ನಮ್ಮ ಸನಾತನ ಧರ್ಮದ ಪುನರುದ್ಧಾರ ಆಗ್ತಾ ಇದೆ. ಧರ್ಮ ಉಳಿಬೇಕು, ನಮಗೋಸ್ಕರ ಅಲ್ಲ, ಜಗತ್ತಿಗೆ ಬೆಳಕು ಕೊಡೋದಕ್ಕೋಸ್ಕರ. ವೇದ ಏನ್ ಹೇಳುತ್ತೆ ಅಂದ್ರೆ, ನಮ್ಮನ್ನ ನಾವು ಅರಿತುಕೊಳ್ಳುವಂತಹ ಉದ್ಘೋಷವನ್ನ ಅದು ಮಾಡುತ್ತೆ. ವೇದದಲ್ಲಿ ಸಂಸ್ಕೃತಿ ಇದೆ, ವೇದದಲ್ಲಿ ವಿಜ್ಞಾನ ಇದೆ, ವೇದದಲ್ಲಿ ಪ್ರಕೃತಿ ಇದೆ, ವೇದದಲ್ಲಿ ಸಂಗೀತ ಇದೆ.
ಇವತ್ತು ಬಹಳ ಸಂತೋಷ ಆಯಿತು. ಶ್ರುತಿ ಹಾಕೊಂಡು ವೇದ ಘೋಷವನ್ನು ಮಾಡಿದರು. ಸಾಮ ವೇದ ಸಂಗೀತದ ಓಂಕಾರ ಅಲ್ಲಿಂದ ಪ್ರಾರಂಭ. ಸಂಗೀತದ ಉಗಮ ವೇದದಿಂದ ಆಯಿತು, ವಿಜ್ಞಾನದ ಉಗಮ ಸಂಗೀತದಿಂದ ಆಯಿತು. ಎಲ್ಲಕ್ಕೂ ಆಧಾರ ವೇದಾಧಾರಿತ. ಅಂತಹ ವೇದ ನಮ್ಮ ಸನಾತನ ಧರ್ಮದಲ್ಲಿ ಅದು ನಿರಂತರವಾಗಿ ನಿಂತಿದೆ. ಅದು ಯಾವುದೇ ಆಕ್ರಮಣ ಆಗಿಲ್ಲ. ನಮ್ಮ ಈ MES ಶಿಕ್ಷಣ ಸಂಸ್ಥೆ ಮುಂಬರುವ ದಿವಸಗಳಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಜೊತೆ ಅನೇಕ ರೀತಿಯ ವಿಚಾರ ಸಂಕಿರಣಗಳನ್ನು ಮಾಡಲಿ, ವೇದವನ್ನು ಸಂರಕ್ಷಣೆ ಮಾಡಲಿ, ಗ್ರಂಥಗಳನ್ನು ಸಂರಕ್ಷಣೆ ಮಾಡಲಿ. ನಾವು ನಮ್ಮ ಯದಗಿರಿ ಯತಿರಾಜ ಮಠದಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅನೇಕ ಪ್ರಕಟಣೆಗಳನ್ನು ಮಾಡಿ ಶ್ರೀನಗರ, ಕಾಶ್ಮೀರದ ಶ್ರೀನಗರದಲ್ಲಿ ನಮ್ಮ ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಸ್ವಾಮಿ ರಾಮಾನುಜರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ 2ನೇ ವರ್ಷ ಡಿಜಿಟಲ್ ಲೈಬ್ರರಿ. ಅಲ್ಲಿದ್ದಂತಹ ಅನೇಕ ಜನ ಕಾಶ್ಮೀರಿ ಪಂಡಿತರು ನಮ್ಮಲ್ಲಿ ಬಂದು ಅವರಲ್ಲಿದ್ದಂತಹ ಅನೇಕ ಅಪೂರ್ವ ಗ್ರಂಥಗಳನ್ನು, ಅಲಂಕಾರಿಕ ಗ್ರಂಥಗಳು, ವೇದಾಂತ ಗ್ರಂಥಗಳು, ಅದನ್ನೆಲ್ಲ ಅಲ್ಲೇ ಡಿಜಿಟಲ್ ಮಾಡಿದ್ದೀವಿ. ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ MES ಶಿಕ್ಷಣ ಸಂಸ್ಥೆ ಜೊತೆ ನಮ್ಮ ಯತಿರಾಜ ಮಠ ಯಾವಾಗಲೂ ಕೈ ಜೋಡಿಸೋದಕ್ಕೆ ಸಿದ್ಧವಾಗಿದೆ. ಯಾವುದೇ ಕಾರ್ಯಕ್ರಮ ಆದರೂ ಸಹಯೋಗದೊಂದಿಗೆ ನಾವು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಮತ್ತೊಮ್ಮೆ MES ಶಿಕ್ಷಣ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ನಮ್ಮ PT ಶ್ರೀನಿವಾಸನ್ ಬಹಳ 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 ಹಳೆಯ ಅಧ್ಯಾಪಕರು, ಒಳ್ಳೆಯ ಸಂಗೀತ ವಿದ್ವಾಂಸರು, MES ಕಲಾವೇದಿಯ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರ ಪಿತೃವರಿಯರು ನಮ್ಮ ನಾಡಿನ ಬಹಳ ದೊಡ್ಡ ವಿದ್ವಾಂಸರು, ಆಕಾಶವಾಣಿಯ ಕಲಾವಿದರು. ಆ ರೀತಿ ಈ MES ಶಿಕ್ಷಣ ಸಂಸ್ಥೆಯ ಒಂದು ಈ ಪರಿಸರದಲ್ಲಿ ಎಲ್ಲವೂ ಅರಳಿ ಇದೊಂದು ಹೂವಿನ ತೋಟ, ನಂದವನ. ಅಲ್ಲಿ ಒಂದೊಂದು ಪುಷ್ಪವು ಅರಳಿದ್ರೆ ಅದು ಸುತ್ತಲೂ ಸಮಾಜಕ್ಕೆ ಪರಿಮಳವನ್ನು ಕೊಡುತ್ತೆ, ಬೆಳಕನ್ನು ಕೊಡುತ್ತೆ, ಕತ್ತಲೆ ಹೋಗುತ್ತೆ. ಅಂತಹ ಕೆಲಸವನ್ನು MES ಶಿಕ್ಷಣ ಸಂಸ್ಥೆ ಮಾಡಲಿ. ಮತ್ತೊಮ್ಮೆ ಇವತ್ತು ಶುಭಾರಂಭಗೊಂಡಿರುವಂತಹ MES MP ಶಾಸ್ತ್ರಿ ವೇದಿಕ್ ಸ್ಟಡೀಸ್ ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಗವಂತನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿರಲಿ. ಈ ವಾಗ್ಪುಷ್ಪವನ್ನು ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತಿ ರಾಮಾನುಜಾಯ. ಗುಶಬ್ದಾನಂದಕಾರತ್ವ ಋಷಬ್ದ ತನ್ನಿವರ್ತಕಃ. ಆಚಾರ್ಯರ ಮಾರ್ಗದರ್ಶನ ಸದಾ ನಮ್ಮನ್ನ ಅತ್ಯಂತ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ನಮ್ಮ MES ಪ್ರೊಫೆಸರ್ MPL ಶಾಸ್ತ್ರಿ ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್ ಈ ಸಂಸ್ಥೆಯ ರೂಪುರೇಷೆಯನ್ನು ಪಡೆಯಲು ನಮ್ಮ GB ಚೇರ್ಮನ್ ರಾದಂತಹ ಡಾಕ್ಟರ್ SC ಶರ್ಮಾ ಸರ್ ಅವರು ಮತ್ತು ಪ್ರೊಫೆಸರ್ TT ಶ್ರೀನಿವಾಸನ್ ಸರ್ ಅವರು ಬುದ್ಧಿಂತು ಸಾರಥ್ಯಂ ವಿದ್ಧಿ ಎಂಬ ರೀತಿಯಲ್ಲಿ ಮನೋಧೈರ್ಯದ ರೂಪದಲ್ಲಿ ಅನಿವರತ ಮಾರ್ಗದರ್ಶನ ಮಾಡುತ್ತಿರುವುದೇ ಕಾರಣ. ಅದಕ್ಕೆ ಪೋಷಕ ಹಸ್ತದಂತೆ ನಮ್ಮ ಪ್ರೆಸಿಡೆಂಟ್ ಸರ್ ಆದಂತಹ ರಾಮದಾಸ್ ಸರ್ ಅವರು, ಹರಿಪ್ರಸಾದ್ ಸರ್ ಅವರು, ಅಷ್ಟೇ ಅಲ್ಲ ಬ್ಯಾಕ್ ಬೋನ್ ಅಂತೆ ಶ್ರೀಕಾಂತ್ ಸರ್ ಅವರು, ಇವರೆಲ್ಲರ ಸಹಾಯ ಹಸ್ತವೇ ಕಾರಣ. ಇದಕ್ಕೆ ಗರಿಯಂತೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅದರ ಮಾನ್ಯತೆ ನಮಗೆ ದೊರೆತಿರುವುದು. ಥ್ಯಾಂಕ್ ಯು ಮೇಡಮ್. ಆದರೆ ಇವೆಲ್ಲಕ್ಕಿಂತಲೂ ಅತ್ಯಂತ ಸಂತೋಷ ನಮ್ಮೆಲ್ಲರಿಗೂ ಆಗಿರುವುದು ಈ ದಿನ ಈ ಸಂಸ್ಥೆಗೆ ಶ್ರೀ ಶ್ರೀ ಯತಿರಾಜಜಿಯರ್ ಸ್ವಾಮಿಯವರ ಆಶೀರ್ವಾದ ದೊರೆತಿರುವುದು. ನಮಗೆ ಧನ್ಯವಾದಗಳು. ಇದೆಲ್ಲ ಸರ್ವಾಪರಾಧಾನ್ ಕ್ಷಮಸ್ವ. ನಿಮ್ಮ ಒಂದು ಆಶೀರ್ವಾದ ನಮಗೆ ದೊರೆತಿರುವುದು ತುಂಬಾನೇ ಸಂತೋಷ. ಇಟ್ಸ್ ಅ ಗ್ರೇಟ್ ಆನರ್ ಟು ಸೈನ್ ದ MOU ವಿತ್ ಯದುಗಿರಿ ಯತಿರಾಜಮಠ್ ಸ್ವಾಮಿಯವರು. ತಾವೇ ಸ್ವತಃ ನಾವು ಈ ವಿಷಯವನ್ನ ಕೇಳಿಕೊಂಡಾಗ, ಅಳುಕಿನಿಂದ ಕೇಳಿಕೊಂಡಾಗ ಒಂದಿಷ್ಟು ಯೋಚನೆ ಮಾಡಲಿಲ್ಲ. ಅವರೇ ದಿನಾಂಕವನ್ನ ಗೊತ್ತು ಮಾಡಿಕೊಂಡು ಈ ದಿನ ನಾನು ಬರ್ತೇನೆ, ನಮ್ಮ ಸಂಸ್ಥೆಯದು ಅಂತ ಹೇಳಿ ಅವರು ತಾವೇ ಬಂದಿದ್ದಾರೆ. ಅವರ ಈ ಒಂದು ಅನುಗ್ರಹಕ್ಕೆ ತುಂಬಾನೇ ಯಾವ ವಿಚಾರಗಳನ್ನು ಧನ್ಯವಾದ ಸಮರ್ಪಣೆಯನ್ನ
ಸಾಧನೆ ಮಾಡೋದಕ್ಕೆ ಮಾತ್ರ ಸಾಧ್ಯ. ಧನ್ಯವಾದಗಳು ಸರ್. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಹೊರಹೊಮ್ಮಿದಂತಹ ಹಸ್ತಪ್ರತಿ ವಿಭಾಗದ ಈ ಗ್ರಂಥವನ್ನ MES ಸಂಸ್ಥೆಗೆ ಕೊಟ್ಟಿದ್ದಾರೆ. ಧನ್ಯವಾದಗಳು ಮೇಡಮ್. ಯಾವುದೇ ಕಾರ್ಯಕ್ರಮದಲ್ಲೂ MES ಸಂಸ್ಥೆಯ ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ತಮ್ಮ ಬೆಂಬಲವನ್ನು ಕೊಟ್ಟು ನಮ್ಮೆಲ್ಲರ ಶ್ರೇಯಸ್ಸಿಗೂ ಕಾರಣೀಭೂತರಾದಂತಹ ಶ್ರೀ SS ರಾಮದಾಸರವರಲ್ಲಿ ಅಧ್ಯಕ್ಷ ಭಾಷಣಕ್ಕೆ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಸಾಷ್ಟಾಂಗ ನಮಸ್ಕಾರ ಮಾಡಿ MES ಮೊದಲಿಂದ ಹೇಳ್ತಾ ಇದ್ದಾಗೆ ದೊಡ್ಡ ಆಲದ ಮರ ಥರ ಇದೆ ಅಂತ ನನ್ನ ಅನಿಸಿಕೆ. ದೊಡ್ಡವರೆಲ್ಲ ಬಂದು ಅನೇಕ ಒಳ್ಳೆ ಕೆಲಸಗಳು ಮಾಡ್ಯಾರೆ, ಜ್ಞಾನದ ಒಂದು ಪಸರಿಸಿದ್ದಾರೆ ಎಲ್ಲ ಕಡೆ. ಅವಾಗ ಮಲ್ಲೇಶ್ವರಂ ಅಂತಂದ್ರೆ MES ಕಾಲೇಜ್, ಯಾರು ಕೇಳಿದ್ರು ಮಲ್ಲೇಶ್ವರಂ ಅಂತಂದ್ರೆ MES ಕಾಲೇಜ್ ಅಂತ ಅದೊಂದು ದೊಡ್ಡ ಹಿರಿಮೆ ಇತ್ತು. ಈ ಹಿರಿಮೆಯಿಂದಾಗಿ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದೆ. ಕಾಲಕ್ರಮ ಇನ್ನೂ ಏನೇನೋ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ ನಾವು. ಅದರಲ್ಲಿ ಒಂದು ಈ ವೇದಿಕ್ ಸ್ಟಡೀಸ್ ಅಂತಂದು, ಆಮೇಲೆ ಮೊನ್ನೆ ಇನ್ನೊಂದು ನಮ್ಮ ಸಂಸ್ಕೃತ ಯೂನಿವರ್ಸಿಟಿ ಜೊತೆ ಒಂದು ಮಾಡಿದ್ದೆ, ಅದು ಕ್ರಿಪ್ಟಾಲಜಿ, ಮ್ಯಾನುಸ್ಕ್ರಿಪ್ಟಾಲಜಿ ಅಂತಂದ್ರು. ಅದು ಅದ್ಭುತವಾದ ಅನೇಕ ಇದೆ. ನಮ್ಮ ತಾಳೆಗರಿಗಳೆಲ್ಲ ಇದೆ, ಕೊರಿತಾ ಇದ್ದು ಕೈನಲ್ಲಿ ತಾಳೆಗರಿ ಮೇಲೆ ಕೈಯಲ್ಲಿ ಕೊರಿತಾ ಇದ್ದಾರೆ, ಬಿಡ್ತಾ ಇಲ್ಲ. ಅದನ್ನೆಲ್ಲನೂ ಬಿಡ್ಕೊಂಡು ಅದು ಸೊ ಇಂಡೆಕ್ಸ್ ಮಾಡಿ ಡಿಜಿಟಲೈಸ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮದು ಅನೇಕ ಇದೆ ತಾಳೆಗರಿಗಳಿವೆ, ಅದು ಕೂಡ ಮಾಡಬೇಕು ಅಂತಂದ್ಬಿಟ್ಟು ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಕೂಡ ಇವಾಗ ನಾನು ಸ್ಮರಿಸ್ಕೊಳ್ಳೇಬೇಕು ಪ್ರೊಫೆಸರ್ ಶರ್ಮಾ ಅವ್ರನ್ನ. ಅವರಿಂದಾಗಿ ಇದೆಲ್ಲ ಇಷ್ಟೊಂದೆಲ್ಲ ಮುಂದೆ ಇಂಡಾಲಜಿ ಮುಂದೆ ಬರ್ತಾ ಇದೆ. ಅದಕ್ಕೆ ಅಫ್ಕೋರ್ಸ್ ಅವ್ರ ಧರ್ಮ ಬರ್ತಾ ಇದ್ದಾರೆ ಕೂಡ ಸಹಯೋಗ ಕೊಟ್ಟಿದ್ದಾರೆ. ಅದರಿಂದಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದರು. ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತು, ನಾಳೆನೂ ಇನ್ನೊಂದು ಮತ್ತೊಂದು ಕಾರ್ಯಕ್ರಮ ಇದೆ, ಅದು ರತ್ನಾಕರ ಅಂತ, ಅದ್ರ ಬಗ್ಗೆ ಒಂದು ದಿವಸದ ಸೆಮಿನಾರ್ ಬೇರೆ ಇದೆ. ಇದೇ ತರ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಬಟ್ ಏನು ಅಂತಂದ್ರೆ ಜನರಿಗೆ ಹುಡುಗರಿಗೆ ಬರೀ ಯಾವ್ದು ಮೊಬೈಲ್ ನೋಡ್ತಾ ಕೂತ್ಕೊಂಡಿರ್ತಾರೆ ಹೊರತು ಇದ್ರ ಬಗ್ಗೆ ಜ್ಞಾನನೇ ಬರೋದಿಲ್ಲ, ಗಮನನೇ ಹರಿಸೋದಿಲ್ಲ. ಅದಕ್ಕೆ ಏನಾದರೂ ಒಂದು ಅಟ್ರಾಕ್ಟ್ ಬ್ರಿಂಗ್ ಇಟ್ ಮೇನ್ ಸ್ಟ್ರೀಮ್ ಮಾಡಬೇಕು. ಅದು ಈಗಿನ ಕಾಲದಲ್ಲಂತೂ ಸನಾತನ ಧರ್ಮ ಅನ್ನೋದು ಒಂದು ಕೆಟ್ಟ ಶಬ್ದ ಆಗ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟಿದೆ. ಪೊಲಿಟಿಕ್ಸ್ ಟ್ರಾನ್ಸ್ಪೈರ್ಡ್, ಸನಾತನ ಅಂತಲೇ ದೂರ ಇಡಬೇಕು ಅಂತ ತಪ್ಪದು. ನಾವು ಹೇಳಿದಾಗೆ ಗುರು ಹೇಳಿದಾಗೆ ನಮ್ಮ ವೇದ, ಅದರ ಅಧ್ಯಯನ, ಅದ್ರದ್ದು ಹಿರಿಮೆ ಅದೆಲ್ಲನೂ ಕೇಳಿ ತಿಳ್ಕೋಬೇಕು, ನಡೆಸ್ಬೇಕು. ಬರೀ ಕೇಳ್ಕೊಂಡು ಸಾಲ ನಡೆಸ್ಬೇಕು. ಆ ಥರ ಆ ನಿಟ್ಟಿನಲ್ಲಿ ನಮ್ಮ MES ನಾವು ಎಲ್ಲ ಕಾರ್ಯಕ್ರಮ ಮಾಡ್ಕೋಬೇಕು ಅಂತಿದೆ. ನನ್ನ ಪೂರ್ಣ ಬೆಂಬಲ ಸಹಾಯ ಏನು ಬೇಕಾದ್ರೂ ನಾವು ಹೇಳಿ ನಾವು ಮಾಡ್ತಾ ತಯಾರಿದ್ದೇವೆ. ದುಡ್ಡಿನ ಬಗ್ಗೆ ನೀವೇ ಯೋಚನೆ ಮಾಡಲ್ಲ, ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ. ಒಳ್ಳೆ ಕೆಲಸ ಆಗಬೇಕು, ನಮ್ಮ ಕರ್ನಾಟಕದ ಹೆಮ್ಮೆ ಆಗಬೇಕು ನಮ್ಮ ಕಾಲೇಜು. ಆ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ, ಮಾಡಬೇಕು ಅಂತ ಅನಿಸಿಕೆ ಇದೆ, ಮಾಡ್ತೀವಿ.
ಅನ್ನೋ ಒಂದು ಬೆಂಬಲ ಇದೆ, ಜನರ ಬೆಂಬಲ ಇದೆ ನಮಗೆ. ಅದೆಲ್ಲ ನೋಡಿಕೊಂಡು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀನಿ ನಾನು. ಅದರಿಂದಾಗಿ ಎಲ್ಲ ದೊಡ್ಡವರೆಲ್ಲ ಮಾತಾಡಿದ್ದಾರೆ. ನಮ್ಗೆ ಅಷ್ಟೊಂದು ವೇದಾಂತ ಗೊತ್ತಿಲ್ಲ, ತಿಳ್ಕೊಂಡಿದ್ದೀನಿ, ಕೇಳ್ತೀನಿ, ಬಟ್ ಮಾತಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಮಾತಾಡೋದು. ಎಲ್ಲ ಓದಿದೆ, ಪಾಠ ಆಗಿದೆ, ಎಲ್ಲ ಆಗಿದೆ. ಆದ್ರೂ ಸಹ ನಮ್ಗೆ ಚಿಕ್ಕನ ಮೇಲೆ ನಾನು ಸಂಸ್ಕೃತ ಪಾಠವನ್ನು ಹೇಳ್ತಾ ಇದ್ರು ನಮಗೆ. ಆವಾಗ ಹುಡುಗಾಟಿಗೆ ಏನೋ ಏನೇನೆ ಸಂಸ್ಕೃತ ಅಂತ ಹುಡುಗಾಟಿಗೆ ಕೇರ್ಲೆಸ್ ಆಗ್ತೀವಿ ನಾವು. ಅಷ್ಟೊಂದು ಫಸ್ಟ್ ಎಕ್ಸಾಮ್ ಪಾಸ್ ಮಾಡಿದೆ, ಪ್ರಥಮ ಪಾಸ್ ಮಾಡಿದೆ ಸಂಸ್ಕೃತ. ಆಮೇಲೆ ಅದು ಬಿಟ್ಟು ಹೋಯ್ತದ್ದು. ಆಮೇಲೆ ಇವಾಗ ಅನ್ಸುತ್ತೆ ನಮಗೆ ಆವಾಗಲೂ ಚೆನ್ನಾಗಿ ಕಲಿತಿದ್ರೆ ಎಷ್ಟು ನಾಲೆಜ್ ಇದೆ ಸಂಸ್ಕೃತದಲ್ಲಿ, ಎಷ್ಟು ಕಲಿಬೋದಾಗಿತ್ತು, ಎಲ್ಲ ಮಿಸ್ ಆಯ್ತಲ್ಲ ಚಾನ್ಸ್ ಅಂತ ಇವಾಗ ರಿಗ್ರೆಟ್ ಲೇಟ್ ನೆವರ್ ಅನ್ನಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಬಂದು ಇಷ್ಟು ನೆರಳಿದ್ದೀರಾ, ಬೆಂಬಲ ಕೊಡ್ತೀರಾ ಅಂತ ನನ್ನ ಅನಿಸಿಕೆ. ಮಾಡ್ತೀರಾ ಅಂತ ನಾನು ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ ನನ್ನ ಆಶೆ ಇದೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಲು MES ಪ್ರೊಫೆಸರ್ ಎಲ್ ಶಾಸ್ತ್ರಿ, ಸೆಂಟರ್ ಫಾರ್ ವೇದಿಕ್ ಸ್ಟಡೀಸ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರತ್ನಸರ್ ಅವರಿಗೆ ಕೇಳಿಕೊಳ್ತೇನೆ. ಆ ನಂತರದಲ್ಲಿ ಆಚಾರ್ಯ ಅನುಗ್ರಹ ಪಡೆಯಕ್ಕೆ ಆಶೀರ್ವಾದ ಬರಬಹುದು, ವಂದನಾರ್ಪಣೆಯ ನಂತರ ಆಚಾರ್ಯ ಇದಕ್ಕೆ ಬಂದು ಬರಬಹುದು, ಆಶೀರ್ವಾದ. ವೇದಿಕೆ ಮೇಲಿರುವ ಗಣ್ಯರು ಹಾಗೂ ಉಪಸ್ಥಿತರಿರುವ ಸನ್ಮಾನ್ಯ ಅತಿಥಿಗಳೇ, ನಿಮಗೆಲ್ಲ ನನ್ನ ವಿನಮ್ರಪೂರ್ವಕ ನಮಸ್ಕಾರಗಳು. ಮೊದಲನೆಯದಾಗಿ ತಮ್ಮ ದಿವ್ಯ ಸಾನ್ನಿಧ್ಯದಿಂದ ಈ ಕೇಂದ್ರವನ್ನು ಉದ್ಘಾಟಿಸಿ ನಮಗೆ ಆಶೀರ್ವಾದ ನೀಡಿದ ಪರಮ ಪೂಜ್ಯ ಶ್ರೀ ಶ್ರೀ ಯತಿರಾಜ GS ಸ್ವಾಮೀಜಿ ಅವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಈ ಕೇಂದ್ರದ ಭವಿಷ್ಯಕ್ಕೆ ದಿಕ್ಕು ತೋರಿಸುವ ಬೆಳಕಾಗಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತಮ್ಮ ಪ್ರೇರಣಾದಾಯಕ ಮಾತುಗಳ ಮೂಲಕ ಎಲ್ಲರನ್ನೂ ಪ್ರೇರೇಪಿಸಿದ ಡಾಕ್ಟರ್ S. ಅಹಲ್ಯ, ಉಪಕುಲಪತಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಮೈಸೂರು ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ SS. ರಾಮದಾಸ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಹರಿಪ್ರಸಾದ್ SA ಹಾಗೂ MES ಕಾಲೇಜಿನ ಶೈಕ್ಷಣಿಕ ನಿರ್ದೇಶಕರಾದ ಪ್ರೊಫೆಸರ್ TT ಶ್ರೀನಿವಾಸನ್, ಪ್ರೊಫೆಸರ್ MY ವಿಶ್ವನಾಥ ಶಾಸ್ತ್ರಿ ಅವರಿಗೆ ಈ ಕೇಂದ್ರದ ಸ್ಥಾಪನೆಗಾಗಿ ನೀಡಿದ ಅಮೂಲ್ಯ ಬೆಂಬಲ ಮತ್ತು ಮಾರ್ಗದರ್ಶನಕ್ಕಾಗಿ ನಮ್ಮ ವಿಶೇಷ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಶ್ರಮಿಸಿದ ಎಲ್ಲಾ ಗಣ್ಯರು, ಪಂಡಿತರು, ಆಹ್ವಾನಿತ ಅತಿಥಿಗಳು, ಸಿಬ್ಬಂದಿ ವರ್ಗ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಹಕಾರವೇ ಈ ಕಾರ್ಯಕ್ರಮದ ಯಶಸ್ಸಿನ ಮೂಲವಾಗಿದೆ. ಈ ವೇದ ಅಧ್ಯಯನ ಕೇಂದ್ರವು ನಮ್ಮ ಪ್ರಾಚೀನ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗಳಿಗೆ ಬೆಳಕು ಹರಿಸುವ ಜ್ಞಾನದೀಪವಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.